ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು 2026 ಬಂದೇ ಬಿಡ್ತು. ಇದರಲ್ಲಿ 8 ರಾಶಿಗಳವರ ಭವಿಷ್ಯ ಯಾವ ತರ ಇರುತ್ತೆ 2026ರಲ್ಲಿ ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಇವತ್ತು ನಾವು ವಿಶೇಷವಾಗಿ ಧನು, ಮಕರ, ಕುಂಭ, ಮೀನ ಈ 4 ರಾಶಿಗಳವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಈಗ ಬಂದ್ಬೇಡ ಧನುರಾಶಿ. ಧನುರಾಶಿಯವರಿಗೆ 2026ರಲ್ಲಿ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಧನುರಾಶಿ ಅಧಿಪತಿ ಯಾರು? ಗುರು. ಗುರು ಏನ್ ಮಾಡ್ತಾನೆ? 7th ಹೌಸ್ ತನ್ನಿಂದ 7ನೇ ಮನೆಯಲ್ಲಿದ್ದಾನೆ, ಚಂದ್ರನಿಂದ 7ನೇ ಮನೆಯಲ್ಲಿದ್ದಾನೆ. ಗುರುಬಲ ನಿಮ್ಗೆ ಇದೆ ಅಂತ ಆಯ್ತು. ಹಾಗಾದ್ರೆ ಒಂದು ಪ್ಲಸ್ ಪಾಯಿಂಟ್ ಇದೆ ನಮ್ಮ ಧನುರಾಶಿಯವರಿಗೆ. ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದಕ್ಕೋಸ್ಕರ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ನಾನು ಹೇಳ್ತೀನಿ ಈ ಒಂದು 2026 ಮೇ ಜೂನ್ ಒಳಗಡೆನೆ ಅದಕ್ಕೆ ಒಂದು ಯೋಗ ಇದೆ. ನೀವು ಪ್ರಯತ್ನ ಮಾಡಿ, ಮೇ ಬಿ ಆ ಮದುವೆ ಡನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಮಾಡ್ಕೊಳ್ಳಿ. ಆನಂತರ ಏನಾಗುತ್ತೆ? ಗುರು ಬಂದಿದ್ದಾರೆ ಮಾರಕ ಸ್ಥಾನಕ್ಕೆ ಅಲ್ವಾ? 7th ಹೌಸ್ ಮಾರಕ ಸ್ಥಾನದಲ್ಲಿ ಗುರು ಇದ್ದಾನೆ. ಇದರ ಅಧಿಪತಿ ಯಾರು? ಬುಧ. ಬುಧ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದಾನೆ, ರಾಶಿಯಲ್ಲಿದ್ದಾನೆ. ಅಂದ್ರೆ ಆ ವರ್ಷಾರಂಭದ ಗೋಚಾರವನ್ನ ನಾವು ನೋಡಿದಾಗ. ಆನಂತರ ಷಷ್ಠಾಧಿಪತಿ 6ನೇ ಮನೆ ಅಧಿಪತಿ ಕೂಡ ಶುಕ್ರ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಗುರು ನೋಡ್ತಾ ಇದ್ದಾನೆ, ಪರವಾಗಿಲ್ಲ. ಬಟ್ ಏನಾಗುತ್ತೆ? ಹೆಲ್ತ್, ಆರೋಗ್ಯದ ಮಟ್ಟಿಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನಿಮಗೆ ಸ್ವಲ್ಪ ಶತ್ರುಕಾಟ ಕೂಡ ಕಾಡ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬರ್ಬೋದು, ನರ ದೌರ್ಬಲ್ಯ ಕೂಡ ಬರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಜೊತೆಗೆ ಯಾರಿಗೆಲ್ಲ ಇಷ್ಟವರೆಗೆ ಶುಗರ್ ಪ್ರಾಬ್ಲಮ್ ಇದೆ, ಶುಗರ್ ಹೈ ಲೆವೆಲಲ್ಲಿ ಉಂಟು, ಮೇ ಬಿ ಅದರಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದರಲ್ಲಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಇದೆ ಸರ್. ಬಟ್ ಗುರು ಮಹಾರಾಜ ತನ್ನ ಒಂದು ಕೃಪಾ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡುವುದರಿಂದ ನಿಮಗೆ ಸಹಾಯ ಯಾರಿಂದಾದ್ರೂ ದೊರಕುತ್ತೆ, ಅಥವಾ ಯಾರಾದ್ರೂ ನಿಮಗೆ ಸಲಹೆ ಸೂಚನೆ ಕೊಡ್ತಾರೆ. ಅದನ್ನ ನೀವು ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಇದರೆಲ್ಲದರಲ್ಲಿಂದ ಕೂಡ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಬಂದೇ ಬರುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿ ಯಾರಿದ್ದಾರೆ? ಪಂಚಮಾಧಿಪತಿ ಕುಜ. ಓಕೆ. ಆನಂತರ ಭಾಗ್ಯಾಧಿಪತಿ ಸೂರ್ಯ. ಓಕೆ. ಇಬ್ರು ಕೂಡ ರಾಶಿಯಲ್ಲಿ ಇದ್ದುಕೊಂಡು ಗುರುವಿನ ದೃಷ್ಟಿಗೊಳಗಾಗಿದ್ದಾರೆ. ಇದು ತುಂಬಾ ಫೇವರೇಬಲ್ ಆದಂಥ ಒಂದು ರಿಸಲ್ಟ್ ಅನ್ನ ನಿಮಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಬಹಳ ವಿಶೇಷವಾಗಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ ಭಾಗ್ಯಕ್ಕೆ ಬಲ ಕೂಡ ಇದೆ, ಭಾಗ್ಯದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಅದೇ ರೀತಿ ಯಾರಿಗೆಲ್ಲ ಈಗ ವಿದೇಶ ಪ್ರಯಾಣ ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಅನುಕೂಲ ಒದಗಿ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ತುಂಬಾ ಮುಂದುವರಿಬೇಕಂದ್ರೆ ಅದಕ್ಕೊಂದು ಅನುಕೂಲ ಒದಗಿ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಇಲ್ಲ ಇಷ್ಟವರೆಗೆ, ಸ್ಟೇಟಸ್ ಅಲ್ಲಿ ನಮಗೆ ಪ್ರಾಬ್ಲಮ್, ಅದಕ್ಕೂ ಒಂದು ಅನುಕೂಲತೆ ಒದಗಿ ಬರುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 2026ರಲ್ಲಿ ಒಂಥರ ಮಿಕ್ಸ್ ಫಲ ಅಂತ ಹೇಳ್ಬೋದು. ಅದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಬಟ್ ಪಂಚಮಾಧಿಪತಿ ರಾಶಿಯಲ್ಲಿ ಕೂತ್ಕೊಂಡಿರುವುದು ಮತ್ತೆ ಭಾಗ್ಯಾಧಿಪತಿ ಜೊತೆಗೆ ಕೂತ್ಕೊಂಡಿರುವುದು ಅತ್ಯುತ್ತಮವಾದ ಒಂದು ಯೋಗ ಅಂತ ಹೇಳ್ತೇನೆ. ಇದರ ಮುಖಾಂತರ ಧನುರಾಶಿಯಲ್ಲಿರುವುದರಿಂದ ವಿದೇಶ ಪ್ರಯಾಣ ಮಾಡುವವರಿಗೆ ತುಂಬಾ ಫೇವರೇಬಲ್ ಆದ ರಿಸಲ್ಟ್ ಅಂತೂ 100% ಇದೆ ಸರ್. ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಇಷ್ಟವರೆಗೆ ಡಿಸ್ಟರ್ಬೆನ್ಸ್ ಆಗಿತ್ತು, ಹೋಗ್ಲಿಕ್ಕೇನಾಗಿಲ್ಲ ಅಂದ್ರೆ ಅವ್ರಿಗೆ ಅದು ಅನುಕೂಲ ಒದಗಿ ಅಂತೂ ಬರುತ್ತೆ. ಆನಂತರ ಭಾಗ್ಯಾಧಿಪತಿ ಸೂರ್ಯನ ಇರುವುದರಿಂದ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ನಿಮ್ಮ ತಂದೆಯಿಂದ ಒಂದಷ್ಟು ಸಪೋರ್ಟ್ ಸಿಗುವಂಥದ್ದು, ತಂದೆಯಿಂದ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಪಂಚಮಾಧಿಪತಿಯಾಗಿ ಕುಜ ಕೂಡ ನಿಮ್ಮ ರಾಶಿಯಲ್ಲೇ ಭ್ರಮಣ ಮಾಡುವುದರಿಂದ ವರ್ಷಾರಂಭದಲ್ಲಿ ಆವಾಗ ಸ್ನೇಹಿತರ ಮುಖಾಂತರ ಸಹಾಯ, ಅಥವಾ ಮಕ್ಕಳ ಮುಖಾಂತರ ಸಹಾಯ, ಅಥವಾ ಕೆಲವರಿಗೆಲ್ಲ ಮಕ್ಕಳಾಗಲಿಲ್ಲ ಅನ್ನೋರಿಗೆ ಮಕ್ಕಳಾಗುವಂಥ ಯೋಗ ಭಾಗ್ಯ, ಎಜುಕೇಷನ್, ಹೈಯರ್ ಎಜುಕೇಷನ್ ಅಥವಾ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗಿದೆ, ಎಜುಕೇಷನ್ ಮುಂದುವರಿಸಬೇಕು ಅಂದಾಗ ಅದರಲ್ಲಿ ಮುಂದೆ ಹೋಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಓವರ್ ಆಲ್ ಗುರುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಭಾಗ್ಯಾಧಿಪತಿ ಮತ್ತೆ ಪಂಚಮಾಧಿಪತಿ ಇದೊಂದು ಒಳ್ಳೆ ಯೋಗ ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೂ ಇದು ನಿಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಸಪೋರ್ಟಿವ್ ಲೆವೆಲ್ ಅನ್ನ ಪಡ್ಕೊಳ್ಳಿಕ್ಕೂ ಕೂಡ ಇದು 100% ನಿಮಗೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಓಕೆ. ಆನಂತರ ಧನಾಧಿಪತಿಯಲ್ಲಿ ಬಂದಿದ್ದಾನೆ. ಧನಾಧಿಪತಿ ತನ್ನಿಂದ 3ನೇ ಮನೆಯಲ್ಲಿದ್ದಾನೆ. ಅದು 4th ಹೌಸಲ್ಲಿ ವಿರಾಜಮಾನಾಗಿದ್ದಾನೆ ಶನಿ ಮಹಾರಾಜ. ಹಾಗಾದ್ರೆ ದುಡ್ಡನ್ನ ಭೂಮಿ ವಿಚಾರಕ್ಕೆ ವಿನಿಯೋಗ ಮಾಡ್ತೀರಾ, ಅಥವಾ ಮನೆ ವಿಚಾರಕ್ಕೆ ವಿನಿಯೋಗ ಮಾಡ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ವಾಹನ ಖರೀದಿ ಮಾಡಲಿಕ್ಕೆ ದುಡ್ಡನ್ನ ವಿನಿಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಮಾಡ್ಬೋದು, ಅದರಲ್ಲಿ ಅಂತಹ ಸಮಸ್ಯೆಗಳಂತೂ ಖಂಡಿತ ಇಲ್ವೇ ಇಲ್ಲ. ಓಕೆ. ಆನಂತರ ಇನ್ನೊಂದು ವಿಚಾರ ಏನಿದೆ, ನಿಮಗೆ 4ನೇ ಮನೆ ಅಧಿಪತಿ ಗುರು ತನ್ನಿಂದ 4ನೇ ಮನೆಯಲ್ಲಿ ಇರುವುದರಿಂದ, 4th ಲಾರ್ಡ್ ತನ್ನಿಂದ 4ನೇ ಮನೆಯಲ್ಲಿ, ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು, ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಕೆಲವರಿಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದಾಗ ಕೂಡ ಒಳ್ಳೆ ಪೀರಿಯಡ್ ಇದೆ. ಖಂಡಿತ ಮನೆ ಚೇಂಜ್ ಮಾಡೋರಿಗೆ, ಅಲ್ವಾ ಬಾಡಿಗೆ ಮನೆ ಇಷ್ಟವರೆಗೆ ಚೇಂಜ್ ಮಾಡಿಲ್ಲ ಮಾಡ್ಬೇಕನ್ನೋ ಅದು ಒಳ್ಳೆ ರಿಸಲ್ಟ್ ಅನ್ನ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇನ್ನು ಕೆಲವರಿಗೆಲ್ಲ ತಾಯಿ ಮನೆಯಿಂದ ಆಸ್ತಿ
ಬರಬೇಕು, ತಾಯಿ ಕಡೆಯಿಂದ ಆಸ್ತಿ ಬರಬೇಕು ಅಂದಾದ್ರೂ ಕೂಡ ಅದಕ್ಕೆ ಪ್ರಯತ್ನ ಮಾಡಿದ್ರೆ ತಾಯಿ ಕಡೆಯಿಂದ ಆಸ್ತಿ ಒದಗಿ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಿಮ್ಮ 7th ಲಾರ್ಡ್ ರಾಶಿಯಲ್ಲಿ ಇದ್ದುಕೊಂಡು ಗುರುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ, ಗುರುಬಲ ಕೂಡ ಇರುವುದರಿಂದ ತಾಯಿಯಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಪ್ರೊಸೀಡ್ ಆದಾಗ ಅದು ಒಳ್ಳೆ ರಿಸಲ್ಟನ್ನು, ಒಳ್ಳೆ ಇಂಪ್ಯಾಕ್ಟನ್ನು ಡೆಫಿನೆಟ್ ಆಗಿ ನಿಮಗೆ ಕೊಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಹಾಗಂತ ನಿಮಗೆ ಬೇರೆ ತಂದೆ ಕಡೆಯಿಂದ ಆಸ್ತಿ ಬರಬೇಕಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ, ನಿಮಗೆ ನಿಮ್ಮ 12th ಲಾರ್ಡ್ ಅಂದರೆ 12ನೇ ಮನೆ ಅಧಿಪತಿ, ವೃಶ್ಚಿಕ ರಾಶಿ ಅಧಿಪತಿ ಕೂಡ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದಾನೆ, ಅಂದು ಗುರುವಿನ ದೃಷ್ಟಿಗೊಳಗಾಗಿದ್ದಾನೆ. ಅಂದರೆ ಓವರಾಲ್ ನೋಡ್ಲಿಕ್ಕೆ ಹೋದರೆ ಎರಡೂ ಕಡೆಯಿಂದ ಕೂಡ, ತಂದೆಯಿಂದ ಕೂಡ ಅಥವಾ ತಾಯಿಯಿಂದ ಕೂಡ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನಾದರೂ ಉಂಟು ಅಂದರೆ ಹಿರಿಯರ ಪ್ರಾಪರ್ಟಿ ಅವರಿಗೆ ಬಂದವುದು ನಿಮಗೆ ಬರಬೇಕಂದಾಗ ಅದಕ್ಕೆ ಕೂಡ ಒಂದು ಒಳ್ಳೆ ಪೀರಿಯಡ್ ಈಗ ನಿರ್ಮಾಣ ಆಗಿರುವಂಥದ್ದು. ಖಂಡಿತ ನೀವು ಅದಕ್ಕೆ ಪ್ರೊಸೀಡ್ ಆಗಿ ತುಂಬ ಫೇವರಬಲ್ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಆನಂತರ ಚಂದ್ರನಿಂದ 3ನೇ ಮನೆಯಲ್ಲಿ ರಾಹು ಮಹಾರಾಜನ ಭ್ರಮಣ ಇರುವುದರಿಂದ, ಅದು ಪರಾಕ್ರಮದಲ್ಲಿರುವುದರಿಂದ ನಿಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡ್ಕೊಳ್ಳಿಕ್ಕೆ ಈ ರಾಹು ಮಹಾರಾಜ ತುಂಬಾ ಸಹಾಯ ಮಾಡ್ತಾನೆ. ಯಾವುದೇ ಒಂದು ರೂಪದಲ್ಲಿ ಪರಾಕ್ರಮದಲ್ಲಿ ಅಭಿವೃದ್ಧಿ ಮಾಡ್ತಾನೆ. ಮನೆಯಿಂದ ಟ್ರಾವೆಲಿಂಗ್ ಕೂಡ ನಿಮಗೆ ಮಾಡಿಸುವಂಥ ಯೋಗ ಭಾಗ್ಯ ಇದೆ. ಅಥವಾ 3rd ಹೌಸಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಇಷ್ಟವರೆಗೆ ಬಾಕಿ ಉಳಿದು ಬಿಟ್ಟಿದೆ, ಮೇ ಬಿ ಪೇಪರ್ ವರ್ಕ್ ಇರ್ಬೋದು ಅಥವಾ ಇನ್ನಿತರ ಡಾಕ್ಯುಮೆಂಟ್ ವರ್ಕ್ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ ಒಂದು ಕಮ್ಯುನಿಕೇಷನ್ ಡಿವೈಸ್ ತಗೊಳ್ಳಿಕೊಂಡು ಅದು ಆಗ್ತಾ ಇಲ್ಲ, ಮೊಬೈಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಈ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದಾಗ ರಾಹು ಮಹಾರಾಜ 3rd ಹೌಸಲ್ಲಿ ಇದ್ದುಕೊಂಡು ನಿಮಗೆ ಪ್ರೊವೈಡ್ ಮಾಡ್ತಾನೆ. ಅದನ್ನು ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ಬೋದು. 3rd ಹೌಸಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪರಾಕ್ರಮದಲ್ಲಿರುವಂತಹ, ಉಪಚಯ ಸ್ಥಾನದಲ್ಲಿರುವಂತಹ ರಾಹು ಮಹಾರಾಜ 100% ಸಹಾಯ ಮಾಡ್ತಾನೆ. ಇದು ಒಳ್ಳೆ ಯೋಗ ಅಂತ ಹೇಳ್ತೇನೆ. ಯಾಕಂದರೆ ಚಂದ್ರನಿಂದ ಒಂದು ಕಡೆ ಗುರುಬಲ ಇದೆ, ಮತ್ತು ಚಂದ್ರನಿಂದ 3ನೇ ಮನೆ ಪರಾಕ್ರಮದ ರಾಹು ಇದ್ದಾನೆ. ಇದು ಎರಡೂ ಕಾಂಬಿನೇಷನ್ ಕೂಡ ತುಂಬ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುವುದರಿಂದ 2020ರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ನೀವು ಪಾರಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ನಿಮ್ಮ 6ನೇ ಮನೆಯಲ್ಲಿ 8ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ ಅಂದರೆ ಕರ್ಕಾಟಕ ರಾಶಿ ಅಧಿಪತಿ, 8ನೇ ಮನೆ ಅಧಿಪತಿ ವರ್ಷಾರಂಭದ ಗೋಚಾರದಲ್ಲಿ ತನ್ನಿಂದ 11ನೇ ಮನೆ ಮತ್ತು 6ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಶತ್ರು ಕಾಟ ಇದ್ದರೆ ಅದು 100% ನಿವಾರಣೆ ಆಗುತ್ತೆ. ನಿಮಗೆ ಸಾಲ ಸೋಲದ ಸಮಸ್ಯೆ ಉಂಟು, ಅದು 100% ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು, ಅದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಕ್ಕು ಕೂಡ ನೀವು ಒಳ್ಳೆ ರೀತಿಯಲ್ಲಿ ಮುಂದುವರಿಯುವಂಥ ಯೋಗ, ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇದೆ. ಹೆಲ್ತ್ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಕೂಡ ಇದೆ, ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಂಗೆ ಖಂಡಿತ ಇಲ್ಲ. ಇಲ್ಲಿ ಶತ್ರುಕಾಟ ಯಾಕಂದರೆ 8ನೇ ಮನೆ ಅಧಿಪತಿಯಲ್ಲಿ ಒಂದು ಎನರ್ಜಿ ಏನಿರ್ತದೆ ಅಂದರೆ ಆತ ಎಲ್ಲಿ ಇರ್ತಾನೆ ಅದನ್ನು ಮೇ ಬಿ ಮೆಲ್ಲ ಡೆಸ್ಟ್ರಾಯ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಅದರಿಂದಾಗಿ 8ನೇ ಮನೆ 6ನೇ ಮನೆಯಲ್ಲಿರುವಾಗ 6ನೇ ಮನೆ ನೆಗೆಟಿವಿಟಿಯನ್ನು ಆತ ಡೆಸ್ಟ್ರಾಯ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಶತ್ರುಕಾಟ ಮತ್ತು ಸಾಲ ಸೋಲದ ವಿಚಾರಗಳಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಓಕೆ, ಇದುವರೆಗೆ ಯಾರೆಲ್ಲ ಮದುವೆ ಆಗಿದ್ದೀರಾ ಆಲ್ರೆಡಿ, ಆಗದವರಿಗೆ ಮದುವೆ ಆಗುವಂಥ ಯೋಗ ಇದೆ. ಇದುವರೆಗೆ ನೀವೇನಾದ್ರು ಮದುವೆ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆ ವಾದ ವಿವಾದಗಳಾಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಅದನ್ನು ಸ್ವಲ್ಪ ನಿಮ್ಮ ಒಂದು ಪೇಷನ್ಸ್ ಇಟ್ಕೊಂಡು ಅದನ್ನು ಪರಿಹಾರ ಮಾಡಿಗೆ ಪ್ರಯತ್ನ ಮಾಡಿ. ಆನಂತರ 7th ಹೌಸಲ್ಲಿ ಗುರು ಇರುವುದರಿಂದ, ಮಿಥುನ್ ರಾಶಿಯಲ್ಲಿ ಇರುವುದರಿಂದ ಗಂಡ ಮತ್ತು ಹೆಂಡತಿಗೆ ಒಟ್ಟಾಗಿ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಅಥವಾ ಟ್ರಾವೆಲಿಂಗ್ ಮಾಡುವಂಥ ಯೋಗ, ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಭೇಟಿ ಮಾಡುವಂಥ ಯೋಗವನ್ನು ಗುರು ಮಹಾರಾಜ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾನೆ. ಖಂಡಿತ ನೀವು ಹೋಗ್ಬೋದು. ಇದರಿಂದ ಒಳ್ಳೆ ರಿಸಲ್ಟನ್ನು, ಒಳ್ಳೆ ಇಂಪ್ಯಾಕ್ಟನ್ನು ಡೆಫಿನೆಟ್ ಆಗಿ ನೀವು ಪಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಓಕೆ, ಆನಂತರ ನಿಮ್ಮ ಭಾಗ್ಯದಲ್ಲಿ ಕೇತು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಅಥವಾ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಇರುವುದರಿಂದ ಆ ತಂದೆಗೆ ಅಂಥದ್ದೇನಾದರೂ ಸಮಸ್ಯೆ ಆಯಿತು ಅಂದಾಗ ದಯವಿಟ್ಟು ಅವರನ್ನು ಹಾಸ್ಪಿಟಲ್ಗೆ ಹಾಕಿ ಅಥವಾ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಡೆಫಿನೆಟಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಮುಖಾಂತರ ಒಳ್ಳೆ ರಿಸಲ್ಟ್ನ ನೀವು ಅನುಭವಿಸ್ತೀರಾ, ಏನು ತೊಂದರೆ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಓಕೆ, ಆನಂತರ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಅದರಲ್ಲೂ ಈಗ ಹೇಳಿದೆ ನಿಮಗೆ ನಿಮಗೆ ಈ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗೋದು ಬಹಳ ಜಾಗರೂಕರಾಗಿರ್ಬೇಕು. ಯಾಕಂದರೆ ಭಾಗ್ಯಸ್ಥಾನದಲ್ಲಿರುವ ಕೇತು ನಿಮಗೆ ಕೆಲವೊಂದು ಬಾರಿ ಅವಘಡಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳಂತೂ ಉಂಟು. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ, ಯಾರ ಜೊತೆ ಹೋಗ್ತಾ ಇದ್ದೀರಾ ನೋಡ್ಕೊಳ್ಳಿ ಅಲ್ವಾ, ಅದೊಂದು ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ. ಎಲ್ಲವೂ ಕೂಡ ಫೇವರಬಲ್ ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ. ಇನ್ನು ನಿಮ್ಮ ದಶಮಾಧಿಪತಿ ರಾಶಿಯಲ್ಲೇ ಇದ್ದುಕೊಂಡು ಗುರುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಲ್ಲಿ ನಿವಾರಣೆ ಆಗುತ್ತೆ. ಹೊಸ ಕೆಲಸ ಬೇಕಾದರೆ ಪ್ರಯತ್ನ ಅಂತೂ ಮಾಡ್ಬೋದು, ಬಟ್ ಸಕಾಲ ಅಂತೂ ಖಂಡಿತ ಅಲ್ಲ. ಇದ್ದ ಕೆಲಸವನ್ನೇ ಮುಂದುವರಿಸ್ಕೊಂಡು ಹೋಗುವುದು ನಿಮಗೆ ಒಂದು ಅತ್ಯುತ್ತಮ ಅಂತ ಹೇಳ್ತೇನೆ. ಖಂಡಿತ ಇದ್ದ ಕೆಲಸವನ್ನೇ ಪ್ರೊಸೀಡ್ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ನಿಮಗೆ ಏನಾಗುತ್ತೆ, ಈ ಒಂದು 2026 ಮೇ ನಂತರ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಆವಾಗ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆಯನ್ನು ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅಲ್ಲಿವರೆಗೆ ವೆಯ್ಟ್ ಮಾಡೋದು ಅತ್ಯುತ್ತಮವಾದ ಲಕ್ಷಣ, ತುಂಬ ಫೇವರಬಲ್ ಆಗುತ್ತೆ. ಇನ್ನು ಲಾಭಾಧಿಪತಿ ನಿಮಗೆ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಗುರುವಿನ ದೃಷ್ಟಿಗೊಳಗಾಗಿದ್ದಾನೆ. ಹಾಗಾದರೆ ನಿಮಗೆ ಲಾಭ ಬರುವಂಥದ್ದು, ಸ್ಯಾಲ್ರಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥದ್ರಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು 100% ಕ್ರಿಯೇಟ್ ಮಾಡಿದೆ. ಸ್ವಲ್ಪ ಸ್ಟ್ರಗಲ್ ಮಾಡಲಿಕ್ಕಿದೆ, ಯಾಕಂದರೆ
ಯಾವುದೇ ಗ್ರಹ ತನ್ನಿಂದ 3ನೇ ಮನೆಯಲ್ಲಿ ಬಂದಾಗ ಆವಾಗ ನಿಮಗೆ ಅದಕ್ಕೆ ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ, ಸ್ಟ್ರಗಲ್ ಮಾಡಬೇಕಾಗುತ್ತೆ, ಒಂದಷ್ಟು ಫೋಕಸ್ ಮಾಡಬೇಕಾಗುತ್ತೆ. ಆವಾಗ ಹೋಗಿ ನಿಮ್ಮ ಲಾಭ, ನಿಮ್ಮ ಸ್ಯಾಲ್ರಿ ಎಲ್ಲ ಸಕಾಲದಲ್ಲಿ ನಿಮ್ಮ ಕೈ ಸೇರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಓಕೆ, ಆನಂತರ ಒಡ ಹುಟ್ಟಿದವ್ರ ಜೊತೆಗೆ ಸ್ವಲ್ಪ ಮತಭೇದಗಳು ಉಂಟಾಗ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಅದರಲ್ಲಿ ಮತಭೇದಗಳು ಉಂಟಾಗ್ಬೋದು. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ, ಪಾಲುದಾರಿಕೆಯ ವಿಚಾರದಲ್ಲಿ ಸ್ವಲ್ಪ ಮತಭೇದಗಳು ಉಂಟಾಗುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಂದರೆ ಮದುವೆ ಆಗಿದ್ದಾರೆ ಅವ್ರ ಜೊತೆ ಕೂಡ ಮತಭೇದಗಳು ಉಂಟಾಗುವ ಸಾಧ್ಯ. ಯಾಕಂದರೆ ತುಲಾರಾಶಿ ಅಧಿಪತಿಯಾಗಿ ಆ ಶುಕ್ರ ತನ್ನಿಂದ 3ನೇ ಮನೆಯಲ್ಲಿ ಇದ್ದಾನಂದಾಗ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ಬೇಕಾಗಿ ನಿಮ್ಮ ಶ್ರಮವನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಉಂಟು. ಆವಾಗ ಹೋಗಿ ಅದು ಸರಿಯಾಗುತ್ತೆ, ತೊಂದರೆ ಇಲ್ಲ. ನಿಮ್ಮಲ್ಲಿ ಯಾರು ಅಜ್ಜಿ ಇದ್ದಾರೆ, ಅಜ್ಜ ಇದ್ದಾರೆ, ಅಥವಾ ಹಿರಿಯ ವ್ಯಕ್ತಿಗಳಿದ್ದಾರೆ ಅಂದಾಗ ದಯವಿಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. 12th ಆರ್ಡರ್ ರಾಶಿಯಲ್ಲಿ ಇರುವುದರಿಂದ ಮೊದಲೇ ಹೇಳಿದ್ದೇನೆ, ನಿಮಗೆ ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಇದ್ರೆ ಅದು ಖಂಡಿತ ಕೈ ಸೇರುತ್ತೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬಟ್ ಹೆಲ್ತ್ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ನಾನು ಮೊದಲೇ ಹೇಳಿದ್ದೇನೆ, ಯಾರಿಗೆಲ್ಲ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಮೇ ಬಿ ಅದು ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು. ಗುರುವಿನ ದೃಷ್ಟಿ ಇದೆ, ತೊಂದರೆ ಇಲ್ಲ. 8ನೇ ಮನೆ ಇದ್ದಿದೆ, 6ನೇ ಮನೆಯಲ್ಲಿ ಇದ್ದುಕೊಂಡು ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ, ತೊಂದರೆ ಇಲ್ಲ. ಆದರೂ ಕೂಡ ನಮಗೆ ಪ್ರಿಕಾಷನ್ ನಾವು ತಗೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ 100% ಇದೆ. ಓಕೆನಾ? ಅರ್ಥ ಮಾಡಿಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ. ಇನ್ನು ವಿಶೇಷವಾಗಿ ಏನಾಗುತ್ತೆ, ನಿಮಗೆ ಚಂದ್ರನಿಂದ 4ನೇ ಮನೆಯಲ್ಲಿ ಶನಿ ಮಹಾರಾಜ, ಪಂಚಮ ಶನಿ ಅಂತ ಹೇಳ್ಬೋದು. ಯಾಕಂದರೆ ಇನ್ನು 2.5 ವರ್ಷ ಎಲ್ಲಿರ್ತಾನೆ, ಮತ್ತು 2.5 ವರ್ಷ ಆತ 5ನೇ ಮನೆಗೆ ಬರ್ತದೆ. ಓವರಾಲ್ 5 ವರ್ಷಗಳ ಕಾಲ ಇರೋದು ಪಂಚಮ ಶನಿ ಅಂತ. ಓಕೆ, ಸೊ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾಗುತ್ತೆ, ಭೂಮಿ ಮನೆ ಡಿಲೇ ಅಂತೂ ಮಾಡಿಸ್ತಾನೆ, ಯೋಗ ಇದೆ, ಡಿಲೇ ಮಾಡಿಸ್ತಾನೆ. ಪೇಷನ್ಸ್ ಇಟ್ಕೊಂಡು ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅಥವಾ ಮನೆ ಮಾಡಬೇಕು, ಭೂಮಿ ಮಾಡಿ, ವಾಹನ ಮಾಡಬೇಕಂದ್ರೆ ಅರ್ಜೆಂಟಾಗಿ ಹೋಗಿ ನಾಳೆನೇ ಆಗಬೇಕಂತ ಹೇಳಿದರೆ ಮೇ ಬಿ ಶನಿ ಮಹಾರಾಜನಿಂದ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಅದರ ಬಗ್ಗೆ ಮಾತ್ರ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ 4ನೇ ಮನೆಯಲ್ಲಿ ಶನಿ ಮಹಾರಾಜ, ಮತ್ತೆ ನಿಮ್ಮ 4ನೇ ಮನೆ ಅಧಿಪತಿ ಗುರು ಮಹಾರಾಜ ವಕ್ರಿಯಾಗಿ 6ನೇ ಮನೆಗೆ ಬರ್ತಾ ಇದ್ದಾನೆ. ಆನಂತರ 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾದರೆ ಭೂಮಿ ವಿಚಾರದಲ್ಲಿ ಡಿಲೇ ಅಂತೂ 100% ಆಗುತ್ತೆ, ಬಟ್ ಆಗುತ್ತೆ, ನಿಮಗೆ ಚಿಂತೆ ಮಾಡಬೇಡಿ. ಬಟ್ ಇನ್ನೊಂದು ವಿಚಾರ ಏನು, ನಿಮ್ಮ ತಾಯಿಯ ಆರೋಗ್ಯ ಕೂಡ ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುವುದರಿಂದ ತಾಯಿ ಮತ್ತು ತಂದೆ ಇಬ್ಬರಿಗೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಸ್ವಲ್ಪ ಮಟ್ಟಿಗೆ ಅವರು ಎದುರಿಸಬೇಕಾಗಿರುವುದರಿಂದ ನಿಮ್ಮಿಂದ ಯಾವ ಥರದನ್ನು ಪ್ರೊವೈಡ್ ಅಂದರೆ ಅವ್ರಿಗೆ ಯಾವ ಥರದ ಒಂದು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಲಿಕ್ಕೆ ಅದನ್ನು ಮಾಡಿ, ಅವರ ಸೇವೆ ಮಾಡಿ, ಅವ್ರ ಜೊತೆಗಿರಿ, ಅವರಿಗೆ ಧೈರ್ಯ ಕೊಡಿ. ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ. ಓಕೆ, ಈಗ ನೀವೇನು ಮಾಡಬೇಕು ಅಲ್ವಾ, ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಸೂರ್ಯನ ಭ್ರಮಣ ಆಗ್ತದೆ. 2 ಅಗ್ನಿತತ್ವದ ಪ್ಲಾನೆಟ್ಸ್ ಏನಿದೆ ಅದು ನಿಮ್ಮ ರಾಶಿಯಲ್ಲಿ ಭ್ರಮಣ ಮಾಡ್ತವೆ. ಅದರಿಂದ ಏನಾಗುತ್ತೆ, ಸಿಟ್ಟು ವಿಪರೀತ ರೀತಿಯಲ್ಲಿ ಬರುತ್ತೆ ಸರ್ ಅಲ್ವಾ, ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟಿಗೆ ಒಳಗಾಗಿ ಮಾತಾಡ್ತೀರಾ, ಅರ್ಜೆಂಟಾಗಿ ಡಿಸಿಷನ್ ತಗೊಳ್ತೀರಾ ಅಲ್ವಾ, ಕಿರಿಕಿರಿ ಮಾಡ್ಕೊಳ್ತೀರಾ. ಇದೆಲ್ಲ ಒಂದು ವಿಷಯ ಇರೋದರಿಂದ ನಿಮಗೆ ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೇನೆ, ದಯವಿಟ್ಟು ಅದನ್ನು ಪ್ರತಿದಿನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದೇ ರೆಮಿಡಿ ನಿಮಗೆ, ನೀವೇನು ಮಾಡಬೇಕು, ನಮ್ಮ ಧನು ರಾಶಿಯವರು ಏನು ಮಾಡಬೇಕು, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಗುರುವಿನ ಮಂತ್ರ ಜಪ ಮಾಡಿ. ಆ ಮಂತ್ರ ಬಂದು ಓಂ ಗುರವೇ ನಮಃ, ಇಷ್ಟೇ. ಅದು ಕೂಡ ಬಹಳ ಸ್ಲೋ ಮೂಮೆಂಟಲ್ಲಿ ಜಪ ಮಾಡಬೇಕು. ದೇವರ ಎದುರಿಗೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ಕೂತ್ಕೊಂಡು, ಸಾಧ್ಯ ಆದರೆ ಜಪಮಾಲೆ ತಗೊಳ್ಳಿ, 108 ಬಾರಿ ಚಾಂಟ್ ಮಾಡಬೇಕು. ಚಾಂಟ್ ಮಾಡುವಂತಹ ಸ್ವರ ಹೇಗಿರಬೇಕು, ಓಂ ಗುರವೇ ನಮಃ, ಓಂ ಗುರವೇ ನಮಃ, ಓಂ ಗುರವೇ ನಮಃ, ಇಷ್ಟೇ ಮಾಡಿದರೆ ಸಾಕು. ಇದನ್ನು ಬೆಳಿಗ್ಗೆ ಸಂಜೆ ನೀವು ಪ್ರತಿದಿನ ಮಾಡಿದಾಗ ನಾನು ಹೇಳ್ತೀನಿ, ಧನುರಾಶಿಯವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಇರಿಟೇಷನ್, ಒಂದಷ್ಟು ಯಾವುದೇ ರೀತಿಯ ಒಂದು ಶತ್ರುಕಾಟ ಇರ್ಬೋದು, ಎಲ್ಲವೂ ಕೂಡ ನಿವಾರಣೆ ಆಗ್ಲಿಕ್ಕೆ ಶುರುವಾಗುತ್ತೆ. ವರ್ಷ ಪೂರ್ತಿ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನಮ್ಮ ಧನುರಾಶಿಯವರು 100% ಗೆಲುವನ್ನು ಸಾಧಿಸ್ತಾರೆ. ಓಕೆ, ಗೊತ್ತಾಯ್ತು. ಇನ್ನೊಂದು ಸ್ವಲ್ಪ ಧನುರಾಶಿಯವರಿಗೆ, ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಶೇರ್ ಬಜಾರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಇದೆ. ಆದರೂ ಕೂಡ ಒಮ್ಮೆ ನಿಮ್ಮ ಜಾತಕವನ್ನು ಯೋಗ್ಯ ಜ್ಯೋತಿಷರ ಹತ್ರ ಅದನ್ನು ವಿಮರ್ಶೆಗೊಳಪಡಿಸಿ ಮತ್ತೆ ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಹೊಸ ಗೆಳೆತನ ಆಗುತ್ತೆ. ಕೆಲವರಿಗೆಲ್ಲ ಯೋಗ್ಯ ವಯಸ್ಕರಿಗೆ ಪ್ರೀತಿ ಪ್ರೇಮನೂ ಆಗುತ್ತೆ. ಏನೋ ಹೊಸತನವನ್ನು ಮಾಡಬೇಕನ್ನೋ ತೀವ್ರ ಇಚ್ಛುಕರು ನೀವಾಗಿರ್ತೀರಾ. ಒಂದಷ್ಟು ಫ್ರೆಂಡ್ಸ್ ಲೆವೆಲ್ ಬರುತ್ತೆ, ಮತ್ತೆ ಫ್ರೆಂಡ್ಸ್ ಲೆವೆಲಲ್ಲಿ ಜಗಳ ಆಗುವಂಥದ್ದು ಇರ್ತದೆ. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಸಮೇತ ಜಗಳ ಆಗುವಂಥದ್ದು ಇರ್ತದೆ. ಬಟ್ ನಾನೊಂದು ರೆಮಿಡಿ ಹೇಳಿದ್ದೇನೆ ನಿಮಗೆ, ಒಂದು ಗುರುವಿನ ಮಂತ್ರ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ, ಸರ್ ಸಂಜೆ ಆಗಲ್ಲ ಪರವಾಗಿಲ್ಲ ಬೆಳಿಗ್ಗೆನೇ ಚಾಂಟ್ ಮಾಡಿ, ಸರ್ ಬೆಳಿಗ್ಗೆ ಆಗಲ್ಲ ಪರವಾಗಿಲ್ಲ ಸಂಜೆನೇ ಚಾಂಟ್ ಮಾಡಿ, ಸರ್ 2 ಹೊತ್ತು ಸಾಧ್ಯತೆ ಉಂಟು 2 ಹೊತ್ತು ಚಾಂಟ್ ಮಾಡಿ. ಓವರಾಲ್ ನಿಮಗೆ ಒಳ್ಳೆ ರಿಸಲ್ಟನ್ನು ಇದರ ಮುಖಾಂತರ ಪಡೀಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸ್ ಲೆವೆಲಲ್ಲಿ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಅರ್ಜೆಂಟ್ ಆದ ಡಿಸಿಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಆನಂತರ
ಜಗಳ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ಹೊಸತನವನ್ನು ಅನುಭವಿಸುವಂಥ ಯೋಗ ಅಂತೂ ಇದೆ. ಅದಕ್ಕೆ ನಿಮಗೆ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ಯಾರನ್ನು ಪ್ರೀತಿ ಮಾಡ್ತಾರೆ ಅವ್ರು ಇರ್ಬೋದು, ಅವ್ರು ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ. ಒಂದು ಹೊಸತನವನ್ನು ಕಾಣುವಂತಹ ವರ್ಷ ನಿಮಗೆ 2026 ಆಗಿರುತ್ತೆ. ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇದೆ. ಮಕ್ಕಳು ಕಲಿತಾ ಇಲ್ಲ, ಮಕ್ಕಳಿಗೆ ಪ್ರಾಬ್ಲಮ್ ಉಂಟು ಅಂತ ಕೂಡ ಖಂಡಿತ ಧನುರಾಶಿಯವರಿಗೆ ಅದು ಫೇವರಬಲ್ ಆಗುತ್ತೆ. ಅವರು ಕೂಡ ಒಳ್ಳೆ ಎಜುಕೇಷನ್ನಲ್ಲಿ ಮುಂದುವರಿಯುವಂಥ ಯೋಗ 100% ಕ್ರಿಯೇಟ್ ಆಗಿದೆ. ನಾನು ಹೇಳಿದ ಒಂದೇ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ಖಂಡಿತ ಧನುರಾಶಿಯವರಿಗೆ ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ. ಮಕರ ರಾಶಿಯವರಿಗೆ ಏನಾಗುತ್ತೆ, ರಾಶಿಯಾಧಿಪತಿ ಶನಿ ಮಹಾರಾಜ, ರಾಶಿಯಾಧಿಪತಿ ಶನಿ ಚಂದ್ರನಿಂದ 3ನೇ ಮನೆಯಲ್ಲಿದ್ದಾನೆ. ಓಕೆ, ಮಕರ ರಾಶಿಯವರಿಗೆ 7.5 ಆಲ್ರೆಡಿ ಮುಕ್ತಿ ಸಿಕ್ಕಿಬಿಟ್ಟಿದೆ. ಆನಂತರ ಶನಿ ಬಂದು ರಾಶಿಯಾಧಿಪತಿ ಮತ್ತೆ ಧನಾಧಿಪತಿಯಾಗಿ 3ನೇ ಮನೆಯಲ್ಲಿರುವುದು ಆಕ್ಚುಲಿ ಪರವಾಗಿಲ್ಲ. ಅಂದ್ರೆ ಉಪಚಯ ಸ್ಥಾನದಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನೆಟ್ಸ್ ಇರುವುದು ಒಳ್ಳೆ ಲಕ್ಷಣನೇ. ಪರಾಕ್ರಮಕ್ಕೆ ಬಲ ಇದೆ. ಯಾವುದೇ ಒಂದು ವಿಚಾರದಲ್ಲಿ ಹೆದರದೆ ಧೃತಿಗೆಡದೆ ಹೋಗುವಂತ ಯೋಗ ಬಗ್ಗೆ ಆಲ್ರೆಡಿ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಮೀನ ರಾಶಿಯಲ್ಲಿ ಶನಿ ಇದ್ದಾನೆ, ಧನಾಧಿಪತಿಯಾಗಿದ್ದಾನಂದಾಗ ಮೇ ಬಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಳ್ಳುವಂಥದ್ದು. ಅರ್ಥ ಆಗುತ್ತಾ? ಬೇರೆಯವರಿಗೆ ದುಡ್ಡನ್ನು ಕೊಟ್ಟು ದುಡ್ಡು ಕಳ್ಕೊಳ್ಳುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಮಕರ ರಾಶಿಯವರು, ಯಾಕಂದರೆ 2025 ಅಂದರೆ ಹೋದ ವರ್ಷನೇ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ತೊಂದರೆಗಳು, ಒಂದಷ್ಟು ಮೋಸಗಳನ್ನು ಆಲ್ರೆಡಿ ನೋಡ್ಕೊಂಡು ಬಂದಿರ್ತಾರೆ ಇವರೆಲ್ಲ. ಅದೇ ಥರ ಈ ಒಂದು ವರ್ಷ 2026ರಲ್ಲಿ ಕೂಡ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಇನ್ನು ರಾಶಿಯಾಧಿಪತಿಯಾಗಿ ಆತ 3ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇರುವುದರಿಂದ 3ನೇ ಮನೆ ಟ್ರಾವೆಲಿಂಗ್. ಹಾಗಾದರೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ, ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ, ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ತೊಂದರೆ ಇಲ್ಲ. ನಿಮಗೆ 2026 ಮೇ ನಂತರ ಗುರು ಮಹಾರಾಜ ಕರ್ಕಾಟಕ ರಾಶಿಗೆ ಬರ್ತಾನೆ. ಆವಾಗ ನಿಮಗೆ ಗುರುಬಲ ಬರುತ್ತೆ. ಅದರಿಂದಾಗಿ ನಮ್ಮ ಮಕರ ರಾಶಿಯವರಿಗೆ ಅದೇನೇ ಸಮಸ್ಯೆ ತೊಂದರೆಗಳು ಇದ್ರೂ ಕೂಡ 2026 ಮೇ ನಂತರ ಮೇ ಬಿ ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆ, ಆನಂತರ ನಿಮ್ಮ ಸೆಕೆಂಡ್ ಹೌಸಲ್ಲಿ ಹೇಗೂ ರಾಹು ಮಹಾರಾಜ ಇದ್ದಾನೆ. ದುಡ್ಡಿನ ವಿಚಾರದಲ್ಲಿ ಮೊದಲೇ ಹೇಳಿದೆ, ಬಹಳಷ್ಟು ಗಮನ ಕೊಡಬೇಕು. ನೋಡಿ, ಇಲ್ಲೇನಾಗುತ್ತೆ ಗೊತ್ತಾ, ಮಕರ ರಾಶಿಯವರ ಒಂದು ಸ್ವಭಾವ ಹೇಗಿರುತ್ತಂದ್ರೆ, ಯಾರದ್ದು ದುಡ್ಡು ಕೇಳ್ತಾರೆ ಅಂತ ಹೇಳಿ ಮೊದಲು ನಾನಾ ಇಲ್ಲ ನನ್ನ ಹತ್ರ ಇಲ್ಲ, ನಾನು ಕೊಡಲ್ಲ, ಹಾಗೆ ಹೀಗೆ ಅಂತ. ಮತ್ತೆ ಇವರೇ ಕರೆದು ಕೊಡೋದು, ಇಲ್ಲ ಉಂಟು ತಗೊಂಡೋಗು, ಯಾವಾಗ ಕೊಡ್ತೀಯಾ ಅಲ್ವಾ. ಯಾಕಂದ್ರೆ ಇವರ ಮನಸ್ಸು ಎಲ್ಲೋ ಒಂದ್ ಕಡೆ ಮತ್ತೆ ಒಂಥರ ಇಮೋಷನ್ಸ್ಗೆ ಒಳಗಾಗುತ್ತೆ. ಈ ಪರಿಸ್ಥಿತಿ ಮಕರ ರಾಶಿಯವರಲ್ಲಿ ಉಂಟು. ಅದಕ್ಕೋಸ್ಕರ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ನೋಡಿ, ಯಾರಿಗೆ ಸಹಾಯ ಮಾಡಬೇಕು, ಯಾರಿಗೆ ಅರ್ಜೆಂಟ್ ಇದೆ, ಯಾರೋ ತುಂಬ ಸೀರಿಯಸ್ನೆಸ್ ಅಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡಿ, ಅದು ವಿಷಯ ಅಲ್ಲ. ಸುಮ್ಮನೆ ಏನೋ ಒಂದು ಯಾರೋ ಬಂದು ಕೇಳಿದ್ರಂತ ಒಂದಷ್ಟು ಲಕ್ಷಗಟ್ಟಲೆ ರೂಪಾಯಿಗಳನ್ನು ಕೊಟ್ಟು ಬಿಡುವುದು ಅಲ್ವಾ, ಇಮೋಷನ್ಸ್ಗೆ ಒಳಗಾಗಿ ಕೊಟ್ಟು ಬಿಡುವುದು, ದಾಕ್ಷಿಣ್ಯಕ್ಕೆ ಒಳಗಾಗಿ ಕೊಟ್ಟು ಬಿಡುವುದು, ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾಕಂದ್ರೆ ಆ 2ನೇ ಮನೆಯಲ್ಲಿ ರಾಹು ಮಹಾರಾಜನ ಇಂಪ್ಯಾಕ್ಟ್ ಇದೆ. ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರಾ. ಜೊತೆಗೆ ಆರೋಗ್ಯದಲ್ಲಿ ಕೂಡ ಬಹಳಷ್ಟು ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ರಾಹು ಮತ್ತೆ ಶನಿ ಎಲ್ಲಿದ್ದಾರೆ, ಧನಸ್ಥಾನಕ್ಕೆ ಅಲ್ವಾ, ವಾಣಿಸ್ಥಾನ ಮತ್ತೆ ಧನಸ್ಥಾನ ಹತ್ತಿರ ಇಬ್ಬರೂ ಇರುವುದರಿಂದ ಹಣಕಾಸಿನ ವಿಚಾರಗಳು, ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರ ವಿಚಾರಗಳು, ಒಡ ಹುಟ್ಟಿದವರ ವಿಚಾರಗಳು, ಟ್ರಾವೆಲಿಂಗ್ ವಿಚಾರಗಳು, ಇದೆಲ್ಲ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ 2026ರಲ್ಲಿ ಸಮೇತ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ, ನೀವು ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ಬೇಡ ನಿಮ್ಮ 12ನೇ ಮನೆ. 12ನೇ ಮನೆಯಲ್ಲಿ ಚತುರ್ಗ್ರಹ ಕೂಟ, ಅಂದ್ರೆ 4 ಗ್ರಹಗಳ ಕೂಟ 12ನೇ ಮನೆಯಲ್ಲಿದೆ, ಧನು ರಾಶಿಯಲ್ಲಿದೆ. ಅಂದ್ರೆ ಚಂದ್ರನಿಗೆ 12ನೇ ಮನೆಯಲ್ಲಿದ್ದಾರೆ, ರಾಶಿಗೆ 12ನೇ ಮನೆ. ಇದರ ಅರ್ಥ ಏನಂದ್ರೆ, ಯಾರೆಲ್ಲ ವಿದೇಶದಲ್ಲಿದ್ದಾರೆ ಅಂದ್ರೆ ಮಕರ ರಾಶಿಯವರು ಇದೆ, ಅವರಿಗೆಲ್ಲ ತುಂಬಾನೇ ಫೇವರಬಲ್ ಆಗುವಂತ ಸಾಧ್ಯತೆ ಉಂಟು. ಅಥವಾ ಹುಟ್ಟಿದ ಊರನ್ನ ಬಿಟ್ಟು ದೂರ ಹೋದವರು, ಫಾರ್ ಎಕ್ಸಾಂಪಲ್ ರಾಜ್ಯ ಬಿಟ್ಟು ದೂರ ಹೋದವರು, ದೇಶ ಬಿಟ್ಟು ದೂರ ಹೋದವರು, ಅವರಿಗೆಲ್ಲ ತುಂಬಾ ಫೇವರಬಲ್ ರಿಸಲ್ಟ್ 100% ಇದ್ದೇ ಇದೆ, ತೊಂದರೆ ಇಲ್ಲ. ನಾರ್ಮಲ್ ಆಗಿ ಹುಟ್ಟಿದ ಊರಲ್ಲೇ ಇದ್ದೀರಿ ಅಂದಾಗ ಅವಾಗ ಏನಾಗುತ್ತೆ, ಖರ್ಚು ವೆಚ್ಚಗಳು ತೀವ್ರಗತಿಯಲ್ಲಿ ಹೆಚ್ಚಾಗಬಹುದು, ಖರ್ಚು ವೆಚ್ಚಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಬಹುದು. ಕೆಲವೊಂದು ಬಾರಿ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಕೈಕಾಲು ಬಿಡಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಸರ್. ಅದ್ರ ಬಗ್ಗೆ ಗಮನ ಕೊಡಬೇಕು. ಆನಂತರ 12ನೇ ಮನೆ ಬಂದೇನು, 12ನೇ ಮನೆ ಟ್ರಾವೆಲಿಂಗ್. ಹಾಗಾದ್ರೆ ವಿದೇಶ ಪ್ರಯಾಣ ಮಾಡುವವರಿಗೆ ಒಳ್ಳೆ ಸಕಾಲ ಇದೆ. ಹಾಗಾದ್ರೆ ವಿದೇಶ ಪ್ರಯಾಣ ಖಂಡಿತ ನೀವು ಮಾಡಬಹುದು. ಇನ್ವೆಸ್ಟ್ಮೆಂಟ್ ಕೂಡ ನೀವು ಮಾಡಬಹುದು. ತೀರ್ಥಕ್ಷೇತ್ರ ಯಾತ್ರೆಗಳನ್ನ ದರ್ಶನ ಮಾಡಬಹುದು. ಇಲ್ಲಿ ನೀವು ಏನಾಗುತ್ತೆ, ನಿಮಗೆ ಮಕರ ರಾಶಿಗೆ ಯೋಗಕಾರಕ ಶುಕ್ರ ಕೂಡ 12ನೇ ಮನೆಯಲ್ಲಿ ಇರುವುದನ್ನು ನಾನು ಹೇಳಿದ ದೇವಿ ಟೆಂಪಲ್ ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ, ಅಥವಾ ನಾನು ಹೇಳಿದ ದೂರದಲ್ಲಿರೋ ದೇವಿ ಟೆಂಪಲ್, ಉದಾಹರಣೆಗೆ ಕೊಲ್ಲೂರು ಮೂಕಾಂಬಿಕೆ, ಕಟೀಲು ದುರ್ಗಾಂಬಿಕೆ. ಸೊ ಇದನ್ನ ಭೇಟಿ ಮಾಡುವುದರಿಂದ ನಮ್ಮ ಮಕರ ರಾಶಿಯವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು,
ಒಂದಷ್ಟು ಸಮಸ್ಯೆಗಳಿಂದ ಪಾರಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥ ತುಂಬ ಒಳ್ಳೆ ಯೋಗ ಭಾಗ್ಯ ಇದೆ. ಬಾರಿ ಬಾರಿಗೂ ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದಿದೆ. ಅದೆಲ್ಲೋ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ನಿಮಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಅಲ್ಲಿ 12ನೇ ಮನೆ ಆಕ್ಟಿವೇಟ್ ಆದಾಗ ಏನಿದ್ದು, ಗುರು ಮಹಾರಾಜ ಏನು ಮಾಡ್ತಾನೆ, 12ನೇ ಮನೆಯನ್ನು ಆಲ್ರೆಡಿ ನೋಡ್ತಾ ಇದ್ದಾನೆ. ವಕ್ರಿಯಾಗಿ 6ನೇ ಮನೆಯಲ್ಲಿ ಇದ್ದುಕೊಂಡು ಗುರು ಮಹಾರಾಜ 12ನೇ ಮನೆಯನ್ನು ನೋಡ್ತಾ ಇರುವುದರಿಂದ 12ನೇ ಮೇಲೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಗುರು ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ. ಆದರೂ ಕೂಡ ನಮ್ಮದೇ ಒಂದು ಪ್ರಿಕಾಷನ್ ಅಂತ ಬೇಕು ತಾನೆ, ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಆನಂತರ ಖರ್ಚು ವೆಚ್ಚಕ್ಕೆ ತೊಂದರೆ ಆಗುತ್ತೆ, ಮತ್ತು ವಿಪರೀತ ಖರ್ಚು ಕೂಡ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಎಷ್ಟು ಖರ್ಚು ಮಾಡಿ. ಯಾಕಂದರೆ ಶುಕ್ರ ಇದ್ದಾನಲ್ವ, ಶುಕ್ರ ಏನು ಮಾಡ್ತಾನೆ, ವಿಪರೀತ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮನಸ್ಸನ್ನು ಕ್ರಿಯೇಟ್ ಮಾಡ್ತಾನೆ. ಆನಂತರ ಒಳ್ಳೊಳ್ಳೆ ವಸ್ತುಗಳು, ಅದು ಬೇಕು ಇದು ಬೇಕು, ನೋಡಿದ್ದೆಲ್ಲ ಬೇಕು, ಅದಕ್ಕೆಲ್ಲ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಖಂಡಿತವಾಗಿ ಬರ್ಬೋದು. ನಾಳೆ ಖರ್ಚು ವೆಚ್ಚದಲ್ಲಿ ಒಂದಷ್ಟು ನೀವು ಹಿಡಿತವನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಮಕರ ರಾಶಿಯವರಿಗೆ 100% ಇದೆ. ಅರ್ಥ ಮಾಡಿಕೊಂಡ್ರೆ ನೀವು ಖಂಡಿತ ಗೆದ್ದೇ ಗೆಲ್ತೀರಾ. ಇನ್ನು ಯಾರಿಗೆಲ್ಲ 12ನೇ ಮನೆ ಅಂದರೆ ನಿಮ್ಮ ತಂದೆಯ ಪ್ರಾಪರ್ಟಿ, ಹಾಗಾದರೆ ಯಾರಿಗೆಲ್ಲ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಅಂದಾಗ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆನಂತರ ನಿಮ್ಮ 9th ಲಾರ್ಡ್ ಅಂದರೆ 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರುವುದರಿಂದ ತಂದೆ ತನ್ನ ಹಣಕಾಸನ್ನು ಪ್ರಾಪರ್ಟಿಗೆ ವಿನಿಯೋಗ ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ 2026ರಲ್ಲಿ. ಪರವಾಗಿಲ್ಲ, ತಂದೆ ಅವರ ಹಣಕಾಸನ್ನು ಪ್ರಾಪರ್ಟಿಗೆ ವಿನಿಯೋಗ ಮಾಡಲಿ, ಅದು ನಿಮಗೆ ಮುಂದೆ ಹೋಗಿ ತುಂಬಾ ಫಲದಾಯಿಯಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಖಂಡಿತ ಒಂದು ಫಲ ಅದರಿಂದ ಕೂಡ ಬರುತ್ತೆ. ಈಗ ಕೂಡ ತಂದೆ ಏನಾದರೂ ಪ್ರಾಪರ್ಟಿ ಮಾಡಿದರೆ ಖಂಡಿತ ಅದು ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಅದರ ಬಗ್ಗೆ ನೀವು ಮಾತಾಡಿದಾಗ, ಅಥವಾ ಪಾಲು ಪಟ್ಟಿ ಆಗಬೇಕು, ಇನ್ನು ಪಾಲಾಗಬೇಕು, ಅಥವಾ ತಂದೆ ನಮಗೆ ಕೊಡಬೇಕಂದಾಗ ನೀವು ಮಾತಾಡಿ, ಖಂಡಿತ ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ಭಾಗ್ಯಾಧಿಪತಿಯಾಗಿ ಬುಧ 12ನೇ ಮನೆಯಲ್ಲಿ ಇರುವುದರಿಂದ ಯಾರಿಗೆಲ್ಲ ಎಜುಕೇಷನ್ಗೆ ಬೇಕಾಗಿ ವಿದೇಶ ಪ್ರಯಾಣ ಮಾಡಬೇಕು ಅವರಿಗೂ ಕೂಡ ಒಳ್ಳೆ ಫೇವರಬಲ್ ರಿಸಲ್ಟ್ ಅನ್ನು 100% ಬಂದೇ ಬರುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು, ತೊಂದರೆ ಇಲ್ಲ. ಆನಂತರ ನಿಮ್ಮ ಪಂಚಮ ಸ್ಥಾನದಲ್ಲಿ ಚಂದ್ರ ಕೂತಿದ್ದಾನೆ. ಚಂದ್ರ ಯಾರು ಈ ಜಾತಕಕ್ಕೆ? ಚಂದ್ರ ಬಂದು ಸಪ್ತಮಾಧಿಪತಿ, ಪಂಚಮದಲ್ಲಿ ಎಕ್ಸಾಲ್ಟೇಷನ್, ಉಚ್ಚನಾಗಿ ಕೂತಿದ್ದಾನೆ. ಇದು ಮಾತ್ರ ತುಂಬ ಫೇವರಬಲ್ ಒಂದು ರಿಸಲ್ಟ್ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ಸ್ನೇಹಿತರ ಮುಖಾಂತರ ಒಳ್ಳೆ ಸಹಾಯ ಸಿಗ್ಬೋದು. ಎಜುಕೇಷನ್ಗೆ ಇದು ತುಂಬಾ ಸಪೋರ್ಟ್ ಮಾಡ್ಬೋದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೋಗುವವರಿಗೆ ಇದು ತುಂಬಾ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಉಂಟು. ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವವರಿಗೂ ಒಂದು ಒಳ್ಳೆ ರಿಸಲ್ಟ್ ಇದೆ. ಯಾಕಂದರೆ ಈ ಮೇ ನಂತರ ನಮ್ಮ ಮಕರ ರಾಶಿಯವರಿಗೆ ಮದುವೆ ಆಗುವಂಥ, ಅಂದರೆ ಯೋಗ್ಯ ವಯಸ್ಕರಿಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆ ಉಂಟು. ಆನಂತರ ಮಕರ ರಾಶಿಗೆ ಚಂದ್ರ ಉಚ್ಚನಾಗುವುದರಿಂದ ಕೂಡ ಏನು ಎಕ್ಸಾಲ್ಟೇಷನ್ ಆಗಿದ್ದಾನೆ, ಉಚ್ಚನಾಗಿದ್ದಾನೆ ಅಂದಾಗ ಖಂಡಿತ ನಿಮ್ಮ ಈಗ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗುವಂಥದ್ದು, ಮಕ್ಕಳಾದವ್ರಿಗೆ ಮಕ್ಕಳಿಂದನೇ ಸಹಾಯ ಸಿಗುವಂಥದ್ದು, ಸ್ನೇಹಿತರಿಂದ ಸಹಾಯ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ತುಂಬ ಮನರಂಜನೆಗೆ ಒತ್ತು ಕೊಡ್ತೀರಾ, ಮನರಂಜನೆಯಲ್ಲಿ ಹೋಗ್ತೀರಾ. ಒಂದು ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಈಗ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ನ ಮುಖಾಂತರ ಖುಷಿ ಅನುಭವಿಸ್ತೀರಾ. ಅರ್ಥ ಆಗುತ್ತೆ? ನಿಮ್ಮ ಪಾರ್ಟ್ನರ್ನ ಮುಖಾಂತರ ಖುಷಿ ಅನುಭವಿಸ್ತೀರಾ, ಮದುವೆ ಆಗಿ ಖುಷಿ ಅನುಭವಿಸ್ತೀರಾ. ಓವರ್ ಆಲ್ ನಿಮಗೆ ಚಂದ್ರನ ಎಕ್ಸಾಲ್ಟೇಷನ್ ಸ್ಥಿತಿ ಏನಿದೆ ಅಲ್ಲೋ ಅದು ತುಂಬ ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಇದೊಂದು ಒಳ್ಳೆ ಭಾಗ್ಯ ಅಂತ ಹೇಳ್ತೇನೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಅಥವಾ ಸ್ನೇಹಿತರು ಮಕ್ಕಳಿಂದ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಮಚ್ ಬೆಟರ್. ಓಕೆ, ಇನ್ನೊಂದು ನಮ್ಮ ಮಕರ ರಾಶಿಯವರಿಗೆ ಬಹಳ ದೊಡ್ಡ ರಿಸಲ್ಟ್ ಏನಿದೆ ಅಂದರೆ ಮನೆ ಮಾಡುವಂಥದ್ದು. 100% ಯಾರಿಗೆಲ್ಲ ಇಷ್ಟವರೆಗೆ ಮನೆ ಮಾಡಲಿಕ್ಕೆ ಆಗಲಿಲ್ಲ, ಭೂಮಿ ಮಾಡಲಿಕ್ಕೆ ಆಗಲಿಲ್ಲ, ವಾಹನ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋರಿಗೆ 100% ಮನೆ ಮಾಡುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಹಾಗಾದರೆ 2020ರಲ್ಲಿ ಮನೆ ಮಾಡುವಂಥ ಯೋಗ ಇದೆ. ಅದರಲ್ಲೂ ವಿದೇಶದಲ್ಲಿರುವವರಿಗಂತೂ ತುಂಬಾ ಫೇವರಬಲ್ ಆಗುತ್ತೆ. ಯಾಕಂದರೆ ಅಲ್ಲೇನಾಗುತ್ತೆ, ನಿಮಗೆ 4ನೇ ಮನೆ ಅಧಿಪತಿ ಕುಜ 12ನೇ ಮನೆಯಲ್ಲಿದ್ದಾನೆ. ಅದು ವಿದೇಶದಲ್ಲಿರುವವರಿಗೆ ಅಥವಾ ರಾಜ್ಯ ಬಿಟ್ಟು ದೂರ ಹೋದವರಿಗೆ ಅಲ್ಲಿ ಮನೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಖಂಡಿತ ಅವ್ರು ಮನೆ ಮಾಡ್ಬೋದು. ಅದೇ ರೀತಿ ಹುಟ್ಟಿದ ಊರಲ್ಲಿದ್ದಾರೆ ಅಂದಾಗ ಪರವಾಗಿಲ್ಲ, ನೀವು ಪ್ರಯತ್ನ ಮಾಡಿದಾಗ ಮನೆ, ಭೂಮಿ, ವಾಹನ ಮಾಡುವಂಥ ದೊಡ್ಡ ಒಂದು ಯೋಗ 2026ರಲ್ಲಿ ಕ್ರಿಯೇಟ್ ಆಗಿರುತ್ತೆ. ನೋಡಿ, ನಿಮಗೆ 2027 ಕೂಡ ತುಂಬ ಫೇವರಬಲ್ ಆಯ್ತಾ, ತೊಂದರೆ ಇಲ್ಲ. ಅಂದರೆ ಈ ಒಂದು 2 ವರ್ಷಗಳ ಕಾಲ ಕೂಡ ನಮ್ಮ ಮಕರ ರಾಶಿಯವರಿಗೆ ತುಂಬ ಫೇವರಬಲ್ ರಿಸಲ್ಟ್ ಇದೆ ಅಂತ ಹೇಳ್ತೇನೆ. ಎಷ್ಟು ಸಾಧ್ಯನೋ ಅಷ್ಟು ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಾನು ಹೇಳ್ತೀನಿ ಸರ್, ಮನೆ ಮಾಡಿಲ್ಲ, ಇಷ್ಟವರೆಗೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ, ಮನೆ ಸರಿ ಇಲ್ಲ, ಮನೆ ರಿಪೇರಿ ಮಾಡಬೇಕು, ಒಂದು ಜಾಗ ಖರೀದಿ ಮಾಡಿ ಇಡಬೇಕು, ಹೊಸತ್ತಾಗಿ ಕಟ್ಟಬೇಕು, ಇನ್ನೇನೋ ಮಾಡ್ಬೇಕಂತ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಇದೆ. ನಾನು ಹೇಳ್ತೀನಿ ಒಳ್ಳೆಯ ಪ್ಲಾನನ್ನು ಹಾಕ್ಕೊಂಡು ಮುಂದುವರಿರಿ ಅಂತ ಹೇಳ್ತೇನೆ. 100% ಮನೆ ನಿಮ್ಮದಾಗುತ್ತೆ, ತೊಂದರೆ ಇಲ್ಲ. ಇನ್ನು ನಾನು ಹೇಳಿದೆ ನಿಮಗೆ ತೀರ್ಥಕ್ಷೇತ್ರ ಯಾತ್ರೆಗೆ ತಾಯಿಯನ್ನು ಜೊತೆಗೆ ಕರ್ಕೊಂಡು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಅಂತ ಹೇಳ್ತೇನೆ. ಬಾರಿಗೂ ಟೆಂಪಲ್ ವಿಸಿಟ್ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ನೀವಾಗಿ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಇದರ ಮುಖಾಂತರ ಅನುಭವಿಸ್ತೀರಾ. 8ನೇ ಮನೆಯಲ್ಲಿ ಕೇತು ಮಹಾರಾಜ ಇರುವುದರಿಂದ ಕೆಲವರಿಗೆಲ್ಲ ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳುಂಟು. ಕೆಲವರಿಗೆ ಪೈಲ್ಸ್ ಆಪರೇಷನ್ ಆಗುವಂಥ ಸಾಧ್ಯತೆಗಳುಂಟು. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬ ಹೀಟ್ ಇರುವಂಥ, ಅಂದರೆ ಖಾರದ ವಸ್ತುಗಳನ್ನ ತಿನ್ನಲಿಕ್ಕೆ ಹೋಗಬೇಡಿ ಅನ್ನೋತಾ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಇನ್ಲಾಸ್ ಅಂದರೆ ಅತ್ತೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು, ಅಥವಾ ಅಲ್ಲಿ ಯಾರಾದರೂ ಹಿರಿಯರಿದ್ದರೆ ಸಾವು ನೋವುಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಅತ್ತೆ ಮನೆಯಿಂದ ಕ್ರಿಯೇಟ್ ಆಗ್ಬೋದು. ನಿಮಗೆ ಅವರ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬ ಅದು ಕೂಡ
ಫೇವರಬಲ್ ಆಗುತ್ತೆ ನಿಮಗೆ. ಅಥವಾ ಕೆಲವರಿಗೆಲ್ಲ ಸ್ಮಶಾನಕ್ಕೆ, ಯಾವುದೋ ಒಂದು ರೂಪದ ಸ್ಮಶಾನಕ್ಕೆ ಹೋಗಬೇಕಾದ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಕೆಲವರಿಗೆಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗುವಂಥದ್ದು. ಬಟ್ ನಿಮಗೆ 5ನೇ ಮನೆಯಲ್ಲಿ ಚಂದ್ರ ಎಕ್ಸಾಲ್ಟೇಷನ್ ಇದ್ದಾನೆ, ಸಪೋರ್ಟ್ ಅಂತೂ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ. ಬಟ್ ಏನಾಗುತ್ತೆ, 5ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಚಂದ್ರ ಎಕ್ಸಾಲ್ಟೇಷನ್ ಅಲ್ವಾ, ಅದರ ರಾಶಿ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ. ಮತ್ತೆ ನಿಮ್ಮ ಅಷ್ಟಮದಲ್ಲಿ ಕೇತುವಿನ ಇಂಪ್ಯಾಕ್ಟ್ ಇದೆ. ಸಿಂಹರಾಶಿ ಒಂದು ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ, ಓಕೆ, ಅಲ್ಲಿ ಕೇತು ಇದ್ದಾನೆ. ಅಥವಾ ಎರಡು ಕಡೆಗೂ ಡಿಟ್ಯಾಚ್ಮೆಂಟ್ ಇರುವುದರಿಂದ ಇಮೋಷನಲ್ ಆಗಿ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಕನೆಕ್ಷನ್ನಲ್ಲಂತೂ ಇರ್ತೀರಾ, ಪ್ರೀತಿ ಪ್ರೇಮ ಸ್ನೇಹಿತರು ಯಾರು ಇದ್ರು ಕೂಡ. ಆದರೂ ಕೂಡ ಕೆಲವೊಂದು ಬಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ಆನಂತರ ದಶಮಾಧಿಪತಿ ತನ್ನಿಂದ 3ನೇ ಮನೆಯಲ್ಲಿದ್ದಾನೆ. ದಶಮಾಧಿಪತಿ ಯಾರು? ತುಲಾರಾಶಿ ಅಧಿಪತಿ ದಶಮಾಧಿಪತಿ ತನ್ನಿಂದ 3ನೇ ಮನೆಯಲ್ಲಿದ್ದಾನೆ. ನಿಮ್ಮ ರಾಶಿಗೆ 12ನೇ ಮನೆ. ಕೆಲಸ ಚೇಂಜ್ ಆಗುತ್ತೆ, ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ, ಅಥವಾ ಟ್ರಾನ್ಸ್ಫರ್ ತಗೊಳ್ತೀರಾ, ಅಥವಾ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಏನೋ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಇಲ್ಲಿ ಕೂಡ ಇರುವುದರಿಂದ ಖಂಡಿತ ಅದು ಕೂಡ ಫೇವರಬಲ್ ರಿಸಲ್ಟ್ ಅನ್ನು 100% ಕ್ರಿಯೇಟ್ ಮಾಡುತ್ತೆ ಸರ್. ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಉಂಟು, ಬೇರೆ ಕಡೆಗೆ ಹೋಗಿಕೊಂಡು ವಿದೇಶ ಪ್ರಯಾಣ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಬೇಕಾಗಿ ಈ ಒಂದು 2026 ಸಪೋರ್ಟ್ ಮಾಡುತ್ತೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಮಕರ ರಾಶಿಯವರು ಖಂಡಿತ ಗೆದ್ದೇ ಗೆಲ್ತಾರೆ. ಓಕೆ. ಆನಂತರ ಲಾಭಾಧಿಪತಿ ಕೂಡ 12ನೇ ಮನೆಯಲ್ಲಿ ಇದ್ದಾನೆ. ಲಾಭಾಧಿಪತಿ ಯಾರು? ಲಾಭಾಧಿಪತಿ ಮತ್ತೆ ಸುಖಾಧಿಪತಿ 12th ಹೌಸಲ್ಲಿ ಇದ್ದಾರೆ. ಓಕೆ, ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಇದು ಒಳ್ಳೆ ಸಕಾಲ ಅಂತ ಹೇಳ್ತೇನೆ. ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಯಾರಾದರೂ ಒಳ್ಳೆ ಈಗ ಆರ್ಥಿಕ ತಜ್ಞರು ಇರ್ತಾರಲ್ಲ, ಅವ್ರ ಹತ್ರ ಕೇಳಿಕೊಂಡು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಕೇಳಿಕೊಂಡು ಹೋಗುವುದು ಅತ್ಯುತ್ತಮವಾದ ಲಕ್ಷಣ ನಿಮ್ಮ ಪಾಲಿಗೆ. ಅದು ಫೇವರಬಲ್ ರಿಸಲ್ಟ್ ಅನ್ನ ಡೆಫಿನೆಟ್ ಕೊಟ್ಟೇ ಕೊಡ್ತದೆ. 6ನೇ ಮನೆಯಲ್ಲಿ ಗುರು ಮಹಾರಾಜನ ಇಂಪ್ಯಾಕ್ಟ್ ಇರುವುದರಿಂದ ಈ ಶತ್ರು ಕಾಟ ಇರ್ಬೋದು ಅಥವಾ ಸಾಲದ ವಿಚಾರದಲ್ಲಿ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಒಂದು ದೊಡ್ಡ ಮಟ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನು ಅನುಭವಿಸುವಂಥದ್ದು ಇರ್ತದೆ ನಿಮಗೆ. ಯಾಕಂದ್ರೆ ಸಾಲ ಸೋಲಗಳು ಕೆಲವೊಂದು ಬಾರಿ ಕೈ ಮೀರಿ ಹೋಗಿರ್ತದೆ. ಮಕರ ರಾಶಿಯವರಿಗೆ ಸಾಲ ಸೋಲ ಆದರೆ ಅದು ಏನಾಗುತ್ತೆ, ಮಲ್ಟಿಪಲ್ ಆಗಿ ಸಾಲ ಮಾಡ್ಕೊಂಡಿರ್ತಾರೆ. ಒಂದೇ ಕಡೆ ಸಾಲ ಅಲ್ಲ, ಮಲ್ಟಿಪಲ್ ಆಗಿ ಸಾಲ, ಕೆಲವೊಮ್ಮೆ ದೊಡ್ಡ ದೊಡ್ಡ ಅಮೌಂಟಿನ ಸಾಲ ಇರ್ತದೆ. ಅದೆಲ್ಲ EMI ತೀರಿಸಬೇಕು, ಅದೆಲ್ಲ ಸಮಸ್ಯೆ ಉಂಟು. ಅದಕ್ಕೆ ಸ್ವಲ್ಪ ನಿಮಗೆ ಸ್ಟ್ರಗಲ್ ಅಂತೂ ಖಂಡಿತ ಆಗಿಯೇ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಏನಾದರೂ ಅಂತ ಪ್ರಾಬ್ಲಮ್ ಆದರೆ ಅಲ್ಲಿ ಗುರು ಮಹಾರಾಜ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಗುರು ಮಹಾರಾಜ ಇರುವುದರಿಂದ ನೀವು ನಿಮ್ಮ ಮಾತುಗಾರಿಕೆಯಿಂದ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಶತ್ರುಕಾಟ ಇದ್ರೆ ಮಾತುಗಾರಿಕೆಯಿಂದ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಅಥವಾ ಎಲ್ಲೋ ಒಂದು ಕಡೆ ಬ್ಯಾಂಕ್ ಸೀಸಿಗೆ ಬಂದಿದೆ, ತೊಂದರೆ ಆಗಿದೆ, EMI ಕಟ್ಟಲಿಕ್ಕೆ ಆಗ್ತದೆ, ಮಾತಿನ ಮುಖಾಂತರ. ಯಾಕಂದ್ರೆ ಗುರು ಮಹಾರಾಜ ಏನ್ ಮಾಡ್ತಾನೆ, ಆತ ಸಜೆಷನ್ ಕೊಡ್ತಾನೆ. ಸಜೆಷನ್ ತಗೊಂಡು ಹೋಗಬೇಕು, ಮಾತಿನ ಮುಖಾಂತರ ಎಲ್ಲ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನೋಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಆನಂತರ 6ನೇ ಮನೆ ಗುರು ವಕ್ರಿಯಾಗಿ ಆತ ಇಲ್ಲಿ ನಿಮ್ಮ 5ನೇ ಮನೆಗೆ ಬರ್ತಾ ಇದ್ದಾನೆ. ಸೊ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ತುಂಬಾ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿಕೊಂಡ್ರೆ ಮತ್ತೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಮಕರ ರಾಶಿಯವರಿಗೆ 2026ರಲ್ಲಿ ಬಹುದೊಡ್ಡ ಒಂದು ರಿಸಲ್ಟ್ ಏನು, ಮನೆ ಭೂಮಿ ವಾಹನ ಮಾಡುವಂಥದ್ದು ಸರ್. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಅನಂತರ ನಾನು ಇನ್ನೊಂದು ಹೇಳಿದೆ, ಆರೋಗ್ಯದ ಬಗ್ಗೆ ಪೈಲ್ಸ್ ಪ್ರಾಬ್ಲಮ್ ಆಗುವಂಥದ್ದು ಅಂತ ಸಾಧ್ಯತೆಗಳನ್ನ ಒಮ್ಮೆ ಇದನ್ನು ರಿಪೀಟ್ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವುದರಲ್ಲಿ ಪ್ರಿಕಾಷನ್ ತಗೊಳ್ಬೇಕು. ಓವರ್ ಆಲ್ ನಿಮಗೆ ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ. ಈ ಒಂದು ಮೇ ಬಂದ ನಂತರ ಚಂದ್ರನಿಂದ 7ನೇ ಮನೆಗೆ ಗುರು ಬರುವುದರಿಂದ ಗುರುಬಲ ಕೂಡ ಬರುತ್ತೆ. ಶನಿ ಆಲ್ರೆಡಿ ನಿಮಗೆ ತುಂಬಾನೇ ಚೆನ್ನಾಗಿದ್ದಾನೆ, 7.5 ಆಲ್ರೆಡಿ ಮುಗಿದೋಗಿದೆ. ಎಲ್ಲೆಲ್ಲ ಪ್ರಿಕಾಷನ್ ತಗೊಳ್ಬೇಕು ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ನೀವು ಅನುಭವಿಸ್ತೀರಾ. ಪರಿಹಾರ ಏನ್ ಮಾಡ್ಬೋದು ನಾನು ಹೇಳ್ತೀನಿ. ನಿಮ್ಮ ಯೋಗಕಾರಕ ಶುಕ್ರ 12ನೇ ಮನೆಯಲ್ಲಿ ಇರುವುದರಿಂದ ದೇವಿ ಟೆಂಪಲ್ಗೆ ಭೇಟಿ ಮಾಡೋದು ಪ್ರತಿ ಶುಕ್ರವಾರ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರ ಜೊತೆಗೆ ಈಗ ನಾವು ದಕ್ಷಿಣ ಕನ್ನಡದವರೇ ಆದರೆ ಕೊಲ್ಲೂರು ಮೂಕಾಂಬಿಕೆಯನ್ನ ಭೇಟಿ ಮಾಡೋದು, ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರುವುದು, ಅಥವಾ ಪೂಜೆ ಸಲ್ಲಿಸ್ಕೊಂಡು ಬರುವುದು, ಅಥವಾ ಕಟೀಲು ದುರ್ಗಾಂಬಿಕೆಯಲ್ಲಿಗೆ ಹೋಗಿ ಕೂಡ ನೀವು ಪೂಜೆ ಸಲ್ಲಿಸ್ಕೊಂಡು ಬರುವುದರಿಂದ ಒಳ್ಳೆ ರಿಸಲ್ಟ್ ಅನ್ನ ವರ್ಷ ಪೂರ್ತಿ ಅನುಭವಿಸಬಹುದು. ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮಗೆ ತೊಂದರೆ ಇಲ್ಲ, ಚಿಂತೆ ಮಾಡಬೇಕಾದ ಅಗತ್ಯ ಮಕರ ರಾಶಿಯವರಿಗೆ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಸರ್. ಸ್ವಲ್ಪ ವೆಯ್ಟ್ ಮಾಡಿ, ಒಳ್ಳೆ ರಿಸಲ್ಟ್ ಅಂದು ನಿಮ್ಮ ಪಾಲಿಗೆ ಬರುತ್ತೆ. ನಾನು ಹೇಳಿದ ಎಲ್ಲ ಪ್ರಿಕಾಷನ್ಸ್ ಅನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ದೇವಿ ಟೆಂಪಲ್ಗೆ ಹೋಗುವುದನ್ನ ನಿಯಮಿತ ರೂಪದಲ್ಲಿ ರೂಢಿಸಿಕೊಳ್ಳಿ, ಗೆಲುವು 100% ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿಯವರಿಗೆ ಏನಾಗುತ್ತೆ, ರಾಶ್ಯಾಧಿಪತಿ ಶನಿ ಚಂದ್ರನಿಂದ 2ನೇ ಮನೆಯಲ್ಲಿದ್ದಾನೆ. 7.5 ಕೊನೆಯ ಹಂತ ನಡೀತಾ ಉಂಟು. ಇನ್ನೂ ಒಂದು ಸ್ವಲ್ಪ ಸಮಯ 7.5 ಇರ್ತದೆ ಇವ್ರಿಗೆ. ಪ್ರಾಬ್ಲಮ್ ಅಂತ ನಾನಂತೂ ಹೇಳುವುದಿಲ್ಲ. ಆದ್ರೂ ಕೂಡ ರಾಶ್ಯಾಧಿಪತಿಯಾಗಿ ಶನಿ 2ನೇ ಮನೆಗೆ ಕನೆಕ್ಟ್ ಆಗಿರುವುದರಿಂದ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಹಣಕಾಸಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ. ಆನಂತರ ನಿಮ್ಮ ರಾಶಿಯಲ್ಲಿನೇ ರಾಹುವಿನ ಭ್ರಮಣ ಆಗುವುದರಿಂದ, ಚಂದ್ರನ ಮೇಲೆ ರಾಹುವಿನ ಭ್ರಮಣ ಮಾನಸಿಕ ರೀತಿಯಲ್ಲಿ ಕೆಲವೊಂದು ಬಾರಿ ಹಿಂಸೆ, ಇನ್ನು ಕೆಲವೊಂದು ಬಾರಿ ನಿಮ್ಮ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಉಂಟು ಸರ್. ಓಕೆ, ಹಾಗಾದ್ರೆ ನಮ್ಮ ಕುಂಭರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ಬೇಕಾದ ಅನಿವಾರ್ಯತೆ. ಒಂದು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕ. ಯಾಕಂದ್ರೆ ಅಲ್ಲೇನಾಗುತ್ತೆ,
ಶನಿ ಯಾರು? ಶನಿ ನಿಮ್ಮ ರಾಶ್ಯಾಧಿಪತಿ ಕೂಡ, ಆನಂತರ ಆತ ವ್ಯಯಾಧಿಪತಿ ಕೂಡ. ಅದಕ್ಕೋಸ್ಕರ ಬಹಳ ಜಾಗರೂಕ. ಯಾಕಂದರೆ ವ್ಯಯಾಧಿಪತಿ ಎಲ್ಲಿದ್ದಾನೆ? ಶನಿ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಯಾವ ರಾಶಿ ಇದೆ? ಅದು ವ್ಯಯಸ್ಥಾನದ ರಾಶಿ, ಮೀನ ರಾಶಿನೇ ಇದೆ. ಹಾಗಾದರೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳಾಗುವ ಸಾಧ್ಯತೆಗಳುಂಟಾ, ವಿಪರೀತ ಖರ್ಚು ವೆಚ್ಚಗಳು ಬರುವ ಸಾಧ್ಯತೆಗಳುಂಟಾ, ಬೇರೆಯವರಿಗೆ ಕೊಟ್ಟು ಕೂಡ ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಉಂಟಾ, ಕೆಲವೊಂದು ಬಾರಿ ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳುಂಟು. ಅದಕ್ಕೋಸ್ಕರ ಖರ್ಚು ವೆಚ್ಚ ಹಣಕಾಸಿನ ವಿಚಾರದಲ್ಲಿ ಬಹಳ ಬಹಳ ನೀವು ಪ್ರಿಕಾಷನ್ ತಗೊಳ್ಬೇಕಾದಂಥ ಅನಿವಾರ್ಯತೆ 100% ಉಂಟು ಸರ್, ನಮ್ಮ ಯಾರಿಗೆ? ಕುಂಭರಾಶಿಯವರಿಗೆ. ಓಕೆನಾ? ಆನಂತರ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮಗೆ? ಚಂದ್ರನಿಂದ ಗುರು 5ನೇ ಮನೆಯಲ್ಲಿದ್ದಾನೆ. ಹಾಗಾದರೆ ಗುರುಬಲ ಇದೆ ಅಂತ ಆಯ್ತು. ಹಾಗಾದರೆ ಗುರುಬಲ ಇರುವುದರಿಂದ, ಗುರು ಬಂದು ನಿಮ್ಮ ಧನಾಧಿಪತಿ ಲಾಭಾಧಿಪತಿಯಾಗಿ ಆತ ಪಂಚಮದಲ್ಲಿರುವುದರಿಂದ ನಿಮಗೆ ಸ್ನೇಹಿತರ ಮುಖಾಂತರ ಸಪೋರ್ಟ್ ಸಿಗುತ್ತೆ, ಮಕ್ಕಳ ಮುಖಾಂತರ ಸಪೋರ್ಟ್ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಯಾವುದೇ ಒಂದು ರೂಪದಲ್ಲಿ ನಿಮ್ಮ ಹಿತೈಷಿಗಳು, ನೀವು ಯಾರನ್ನು ತುಂಬ ಇಷ್ಟಪಡ್ತೀರ ಅವರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಇರುವುದರಿಂದ ಒಂದಷ್ಟು ತೊಂದರೆಗಳಿಂದ ಪಾರಾಗುವಂಥ ಯೋಗ ಭಾಗ್ಯ ಕೂಡ ಆಲ್ರೆಡಿ ಇದೆ. ಯಾಕಂದರೆ ಗುರು ಏನು ಮಾಡ್ತಾನೆ? ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನೇ ವೀಕ್ಷಣೆ ಮಾಡುವುದರಿಂದ, ಚಂದ್ರನನ್ನೇ ವೀಕ್ಷಣೆ ಮಾಡುವುದರಿಂದ, ಅಲ್ಲಿ ರಾಹು ಇದ್ದಾನೆ ತೊಂದರೆ ಕೊಡಲಿಕ್ಕೆ, ಆತನನ್ನು ವೀಕ್ಷಣೆ ಮಾಡುವುದರಿಂದ, ಸೊ ಒಂದು ಆರೋಗ್ಯದ ವಿಚಾರದಲ್ಲಿ ಬರತಕ್ಕಂಥ ಅಥವಾ ಒಂದಷ್ಟು ತೊಂದರೆಗಳು ಅಥವಾ ಹೊರಗಿನ ವ್ಯಕ್ತಿಗಳಿಂದ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗಳಿಂದ ಹೊರಬರುವಂಥ ಸಾಧ್ಯತೆಗಳನ್ನು ಗುರು ಮಹಾರಾಜ ಹೇಳ್ತಾ ಇದ್ದಾನೆ. ಖಂಡಿತ ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಸರ್. ಸೊ ನಿಮಗೆ ಬೇಕಾದಂತೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನಿಮ್ಮ 11ನೇ ಮನೆಯಲ್ಲಿ ಚತುರ್ಗ್ರಹ ಕೂಟ ಇದೆ. ಓಕೆನಾ? 11th ಹೌಸ್ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಯಾಕಂದರೆ ಅಲ್ಲಿ ಯಾರೆಲ್ಲ ಇದ್ದಾರೆ? ಕುಜ, ಸೂರ್ಯ, ಶುಕ್ರ, ಬುಧ ಎಲ್ಲರೂ ಇದ್ದಾರೆ. ಓಕೆನಾ? ಹಾಗಾದರೆ ಏನಾಗುತ್ತೆ? ಲಾಭ ಸ್ಥಾನಕ್ಕೆ ತುಂಬ ಬಲ ಉಂಟು. ಹಾಗಾದರೆ ನಿಮ್ಮ ಯಾವುದೇ ಒಂದು ಇಚ್ಛೆಗಳು ಪೂರೈಕೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಇಚ್ಛೆ ಹೇಗೂ ಪ್ರಕಟ ಆಗುತ್ತೆ. ಮತ್ತು ನಿಮಗೆ ವರ್ಷಾರಂಭದಲ್ಲಿ ಚಂದ್ರ ಎಕ್ಸಾಲ್ಟೇಷನ್ ಅಲ್ವಾ? 6ನೇ ಮನೆ ಅಧಿಪತಿಯಾಗಿ ಆತ 4ನೇ ಮನೆಯಲ್ಲಿ ಉಚ್ಚ ಫಲವನ್ನು ಪಡ್ಕೊಂಡಿದ್ದಾನೆ ಅಂದಾಗ ಭೂಮಿ ಮನೆ ವಿಚಾರ ಅಂದರೆ ಲೋನ್ ಮಾಡಿಕೊಂಡು ಮನೆ ಕಟ್ಟುವಂಥ ಯೋಗ ಅಂತ ಆಯ್ತು. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ ನಂತರ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಜಾಗ ತಗೊಂಡಿದ್ದೀರಾ, ಜಾಗದ ಮೇಲೆ ನೀವು ಲೋನ್ ಮಾಡಿದರೆ ಮನೆ ಮಾಡುವಂಥ ಯೋಗ ಬಗ್ಗೆ ಕ್ರಿಯೇಟ್. ಓವರಾಲ್ 6ನೇ ಮನೆಯನ್ನು ಯೂಸ್ ಮಾಡ್ಕೊಳ್ಳದೆ ಮನೆ ಮಾಡಲಿಕ್ಕಂತೂ ಬಿಡುವುದಿಲ್ಲ. ಹಾಗಾದರೆ ಲೋನ್ ಮಾಡಿ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಹೋಗ್ಬೋದು. ಆನಂತರ ಇನ್ನೊಂದು ಏನಂದರೆ, ನಿಮ್ಮ ಸುಖಾಧಿಪತಿ ಲಾಭ ಸ್ಥಾನದಲ್ಲಿರುವುದರಿಂದ ಆತ ಒಳ್ಳೆ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇರುವುದರಿಂದ ಅಸ್ತನಾಗಿದ್ದಾನೆ. ಬಟ್ ಸೂರ್ಯ ಫಲ ಕೊಡ್ತಾನೆ, ತೊಂದರೆ ಇಲ್ಲ. ಆದರೂ ಕೂಡ ಮನೆ ಮಾಡುವಂಥ ಯೋಗ ಅಂತೂ ಇದೆ. ಬಟ್ ಸ್ವಲ್ಪ ತಕರಾರು ಇರ್ತದೆ, ಪ್ರಾಬ್ಲಮ್ ಇರ್ತದೆ. 6ನೇ ಮನೆ ಅಧಿಪತಿ ಅಲ್ಲಿರುವುದರಿಂದ ಸ್ವಲ್ಪ ಅದೇನು ಫೈಟಿಂಗ್ ಗಿಟಿಂಗ್ ಇರ್ತದೆ, ಸ್ವಲ್ಪ ಅಲ್ವಾ ಇರಿಟೇಷನ್ ಅಂತ ಇರ್ತದೆ, ಇಲ್ಲ ಅಂತೇನಿಲ್ಲ. ಆನಂತರ ಲೋನ್ ಕೂಡ ಮಾಡಿಕೊಂಡು ಮನೆ ಮಾಡುವಂಥ ಯೋಗ ಅಂತೂ ಇದೆ, ನಿಮ್ಮ ಪಾಲಿಗೆ ತೊಂದರೆ ಇಲ್ಲ. ಇನ್ನು ನಿಮ್ಮ ಧನುರಾಶಿಯಲ್ಲಿನೇ ಲಾಭಸ್ಥಾನ ಅಷ್ಟು ಪ್ಲಾನೆಟ್ಸ್ ಇರುವುದರಿಂದ ಯಾರಿಗೆಲ್ಲ ಇಷ್ಟ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ? ಲಾಭಸ್ಥಾನ ಯಾವಾಗ ಬಲ ಪಡ್ಕೊಳ್ಳುತ್ತೆ, ಆನಂತರ ದಶಮ ಸ್ಥಾನದಲ್ಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ. ಓಕೆನಾ? ದಶಮ ಸ್ಥಾನ ವೃಶ್ಚಿಕ ರಾಶಿ ಇದೆ, ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಇಲ್ಲ. ಅದರ ಅಧಿಪತಿ ಕೂಡ ಲಾಭಸ್ಥಾನ. ಇದರ ಅರ್ಥ ಏನಂದರೆ, ಕಡಿಮೆ ಕೆಲಸ ಲಾಭ ಜಾಸ್ತಿ, ಅಥವಾ ಸುಲಭದ ಕೆಲಸ ಸ್ಯಾಲ್ರಿ ಜಾಸ್ತಿ. ಹಾಗಾದರೆ ಇಂಥ ಒಂದು ಪರಿಸ್ಥಿತಿ ನಿಮಗೆ ಬರುತ್ತೆ. ಅಂದರೆ ಕೆಲಸ ಸುಲಭ ರೀತಿಯಲ್ಲಿ ಇರುತ್ತೆ, ಸ್ಯಾಲ್ರಿ ಖಂಡಿತ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಶ್ರಮ ಕಡಿಮೆ ಇರ್ತದೆ, ಲಾಭ ತುಂಬ ಜಾಸ್ತಿ ಬರುತ್ತೆ. ಯಾವುದೇ ಒಂದು ರೂಪದಲ್ಲಿ ಏನು ಈಗ ನೀವು ಒಂದು ಲ್ಯಾಂಡ್ ಲಿಂಕ್ಸ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋದು. ಲ್ಯಾಂಡ್ ಲಿಂಕ್ಸ್ ಮಾಡುವಾಗ ಅದರಲ್ಲಿ ಶ್ರಮ ಕಡಿಮೆ, ಲಾಭ ಜಾಸ್ತಿ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಖಂಡಿತ ನೀವು ಅದಕ್ಕೆ ಬಗ್ಗೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ತುಂಬ ಫೇವರಬಲ್ ರಿಸಲ್ಟನ್ನು ಅನುಭವಿಸ್ತಿರೋದು, ತೊಂದರೆ ಇಲ್ಲ. ಓಕೆನಾ? ಆನಂತರ ಏನಾಗುತ್ತೆ? ನಿಮ್ಮ ಸೆವೆಂತ್ ಲಾರ್ಡ್ ಯಾರಪ್ಪ? ಸೆವೆಂತ್ ಲಾರ್ಡ್ ಸೂರ್ಯ ಅಲ್ವಾ? ಸೆವೆಂತ್ ಹೌಸಲ್ಲಿ ಕೇತು ಇದ್ದಾನೆ. ಸೂರ್ಯ ತನ್ನಿಂದ 5ನೇ ಮನೆ ಮತ್ತು ರಾಶಿಗೆ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಮದುವೆ ವಿಚಾರದಲ್ಲಿ ಕೂಡ ಲಾಭಗಳನ್ನು ಅನುಭವಿಸುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗಿದೆ. ಬಟ್ 7th ಹೌಸಲ್ಲಿ ಕೇತು ಇರುವುದರಿಂದ ಖಂಡಿತ ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಎಲ್ಲೊಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಕೆಲವೊಂದು ಬಾರಿ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಮಕ್ಕಳ ವಿಚಾರನ ಇಟ್ಟುಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅಥವಾ ಕೆಲವೊಂದು ಬಾರಿ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ಸನ್ನು ಇಟ್ಟುಕೊಂಡು ಕೂಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದು ಯಾವ ಥರ ಪ್ರಿಕಾಷನ್ ತಗೊಳ್ತೀರಾ ಅದು ನಿಮಗೆ ಬಿಟ್ಟದ್ದು. ಓಕೆ, ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಆನಂತರ ಏನಾಗುತ್ತೆ? ನಿಮ್ಮ ಯೋಗಕಾರಕ ಯಾರು? ಶುಕ್ರ ಅಲ್ವಾ? ಈ ರಾಶಿಗೆ ಯೋಗಕಾರಕ ಶುಕ್ರ ಆಗಿರೋದು, ಆತ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ನಿಮಗೆ ವರ್ಷ ಪೂರ್ತಿ ಲಾಭಕ್ಕೇನು ಸಮಸ್ಯೆ ಇಲ್ಲ, ದುಡ್ಡಿನ ವಿಚಾರದಲ್ಲಿ ತೊಂದರೆಗಳಂತೂ ಖಂಡಿತ ಇಲ್ಲ. ಈಗ ಧನಾಧಿಪತಿ ಧನಸ್ಥಾನ ತುಂಬ ಫೇವರೇಬಲ್ ಆಗಿ ಅಂತೂ ಖಂಡಿತ ಇಲ್ಲ, ಬಟ್ ದುಡ್ಡು ಕೂಡ ಬರುತ್ತೆ ನಿಮಗೆ, ಖರ್ಚು ವೆಚ್ಚಗಳು ಕೂಡ ಇದ್ದೇ ಇರ್ತವೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಥವಾ ನೀವು ಗೆಲುವು ಖಂಡಿತ ನಿಮ್ಮದಾಗುತ್ತೆ ಸರ್, ಏನು ಸಮಸ್ಯೆ ಇಲ್ಲ. ಇನ್ನು 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಾ? ಅದಕ್ಕೆ ಯೋಗ ಇದೆ, ಖಂಡಿತ ಅದನ್ನು ಮಾಡ್ಕೊಳ್ಬೋದು. ನಾನು ಮೊದಲು ಹೇಳಿದ್ದೇನೆ, ಸುಲಭದ ಕೆಲಸ ಲಾಭ ಜಾಸ್ತಿ ಅಂತ, ಅಥವಾ ಆ ಥರದ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇದೆ. ಇನ್ನು 6ನೇ ಮನೆ ಅಧಿಪತಿಯಾಗಿ ಚಂದ್ರ ನಿಮ್ಮ ಸುಖ ಸ್ಥಾನದಲ್ಲಿದೆ. ತಾಯಿಗೆ ಅನಾರೋಗ್ಯ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ತಾಯಿಗೆ ಕಾಡುವಂಥ ಸಾಧ್ಯತೆಗಳಿರ್ತವೆ. ಆನಂತರ ಕೆಲವೊಂದು ಬಾರಿ ಏನಾಗುತ್ತೆ? ನಿಮ್ಮ ಭೂಮಿ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳನ್ನು ಕೂಡ ನೋಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಅಂತೂ ಇದ್ದೇ ಇರ್ತದೆ ಸರ್. ಯಾಕಂದರೆ ಇಲ್ಲಿ ಯಾಕೆ ಹಾಗೆ ಹೇಳಿದ್ದೇನೆ ಅಂದರೆ, ಈ ಒಂದು ಚಂದ್ರನ ಡಿಸ್ಪೋಸಿಟರ್
ಶುಕ್ರ ಆತ ಲಾಭ ಸ್ಥಾನದಲ್ಲಿ ಧನು ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಭೂಮಿ ವಿಚಾರದ 6ನೇ ಮನೆಯಲ್ಲಿ ಇದ್ದಾನೆ ಆತ. ಓಕೆ, 6th ಅಲ್ಲಿ ಯಾರು ಶುಕ್ರ ಹೋಗ್ತಾ ಇದ್ದಾನೆ. ಭೂಮಿ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅಂಥದ್ದೇನಾದ್ರೂ ಇದ್ರೆ ನೀವು ಆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಕೈಗೂಡುತ್ತೆ, ನಿಮಗೆ ಏನು ಸಮಸ್ಯೆ ಆಗಲ್ಲ. ಓಕೆನಾ? ಹಾಗಾದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಓವರ್ ಆಲ್ ನಿಮಗೆ ಪಂಚಮದಲ್ಲಿರುವ ಗುರು ಮಹಾರಾಜ ತುಂಬಾನೇ ಸಪೋರ್ಟಿವ್ ಲೆವೆಲಲ್ಲಿ ಕೆಲಸ ಮಾಡೋದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಆತ ಸಹಾಯ ಅಂತೂ 100% ಮಾಡ್ತಾನೆ. ಚಿಂತೆ ಮಾಡಬೇಕಾಗುತ್ತೆ ನನ್ನ ಲೆಕ್ಕದ ಖಂಡಿತ ಇಲ್ಲ. ಅದರಲ್ಲೂ ಕೂಡ ಲಾಭ ಸ್ಥಾನದಲ್ಲಿ 4 ಅಂದರೆ ಚತುರ್ಗ್ರಹ ಕೂಟ ಇರುವುದರಿಂದ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕಾದ್ರಿಗೆ ಒಳ್ಳೆ ರಿಸಲ್ಟ್ ಇದೆ ಸರ್, ತೊಂದರೆ ಇಲ್ಲ. ಹೊಸ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಇದೆ. ಹೊಸ ಕೆಲಸ ಕಾರ್ಯಗಳು ಆರಂಭ ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಇದೆ. ಹೊಸ ಮನೆ ಕಟ್ಟುವವರಿಗೂ ಒಳ್ಳೆ ರಿಸಲ್ಟ್ ಇದೆ. ಅದೆಲ್ಲ ಖಂಡಿತ ಆಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿಗೆ ಎಲ್ಲ ಪ್ಲಾನ್ಸ್ ಒಳಗಾಗಿರುವುದರಿಂದ ಅದು ಒಂದು ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ. ಭಾಗ್ಯಕ್ಕೆ ಕೂಡ ಬಲ ಇದೆ. ಯಾಕಂದ್ರೆ ಭಾಗ್ಯಾಧಿಪತಿ ಕೂಡ ಧನು ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿದ್ದು ಗುರುವಿನ ದೃಷ್ಟಿಗೊಳಗಾಗಿದ್ದಾನೆ. ಭಾಗ್ಯಕ್ಕೆ ಸಮೇತ ಬಲ ಇರುವುದರಿಂದ ಒಳ್ಳೆ ರಿಸಲ್ಟ್ ಅನುಭವಿಸ್ತೀರಾ. ಅನಂತರ ಯಾರಿಗೆಲ್ಲ ಮದುವೆ ಆಗಬೇಕು, ಯೋಗ್ಯ ವಯಸ್ಸಿಗೆ ಮದುವೆ ಯೋಗ ಅಂತೂ ಇದೆ, ಬಟ್ ಇಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಆಟ ಆಡಿಸ್ತಾನಂತ ಒಂದು ಇಂಡಿಕೇಶನ್ ಇದೆ. ಅಂದ್ರೆ ಮದುವೆ ಹತ್ತಿರ ಬಂದು ಅಥವಾ ಮದುವೆ ಫಿಕ್ಸ್ ಆಗಿ ಕಟ್ ಆಗುವಂಥದ್ದು, ಎಂಗೇಜ್ಮೆಂಟ್ ಕಟ್ ಆಗುವಂಥ ಇಂಥ ಒಂದು ಸಾಧ್ಯತೆಗಳು ಉಂಟು. ಆದರೂ ಕೂಡ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿಕೊಂಡು ಅದರಲ್ಲಿ ಪ್ರೊಸೀಡ್ ಆಗಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಥವಾ ಅಷ್ಟೊಂದು ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಕುಂಭರಾಶಿಯವರಿಗೆ ಇನ್ನು ದೊಡ್ಡ ಒಂದು ರಿಸಲ್ಟ್ ಏನಿರ್ತದೆ ಅಂದರೆ ಬಹಳ ದೊಡ್ಡ ರಿಸಲ್ಟ್ ಏನಿರ್ತದೆ ಅಂದರೆ ಮನೆ ಬದಲಾವಣೆ ಮಾಡುವಂಥ ದೊಡ್ಡ ಒಂದು ರಿಸಲ್ಟ್ ಇರ್ತದೆ. ಅದರಲ್ಲೂ ಕೂಡ ಇನ್ನೊಂದು ವಿಷಯ ಏನಿರ್ತದೆ ಅಂದರೆ ಯಾರಿಗೆಲ್ಲ ಇಷ್ಟವರೆಗೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಸರಿ ಆಗ್ತಾ ಇಲ್ಲ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ಡಾಕ್ಯುಮೆಂಟೇ ಸರಿ ಇಲ್ಲ, ಅಥವಾ ನಿಮ್ಮ ಮನೆಯ ಜಾಗದ ಡಾಕ್ಯುಮೆಂಟೇ ಸರಿ ಇಲ್ಲ, ಅಥವಾ ಇನ್ಯಾವುದೋ ಸಮಸ್ಯೆಗಳು, ಅಥವಾ ಸರ್ಟಿಫಿಕೇಟ್ ಸರಿ ಇಲ್ಲ, ಅಥವಾ ನಿಮ್ಗೆ ಏನಾದರೂ ಮೊಬೈಲ್ ತಗೊಳ್ಬೇಕು ಅಥವಾ ಲ್ಯಾಪ್ಟಾಪ್ ತಗೊಳ್ಬೇಕು, ಕಮ್ಯುನಿಕೇಷನ್ ಡಿವೈಸ್ ಏನೋ ತಗೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಒಂದು 100% ರಿಸಲ್ಟ್ ಇದೆ ಸರ್, 100%. ಅದರಿಂದಾಗಿ ಕುಂಭರಾಶಿಯವರು ಅದಕ್ಕೆ ಬೇಕಾಗಿ ಸ್ವಲ್ಪ ಪ್ರಯತ್ನ ಮಾಡಿದಾಗ ದೊಡ್ಡ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಅಲ್ವಾ. ಅದರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸ್ವಲ್ಪ ಜಗಳ ಕೂಡ ಆಗುತ್ತೆ, ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆಗುತ್ತೆ. ನಾನು ಹೇಳ್ತೀನಿ, ಜಗಳ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಪೇಪರ್ ವರ್ಕಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಆದಷ್ಟು ಸಾಲ್ವ್ ಮಾಡ್ಕೊಳ್ಳಿ. ಮುಂದೆ ಹೋಗಿ ಅದು ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳು ಇರುವುದರಿಂದ ತುಂಬ ಒಳ್ಳೆ ರಿಸಲ್ಟನ್ನು ಈಗಾಗಲೇ ನೀವು ಅನುಭವಿಸ್ತೀರಾ. ಓಕೆನಾ? ಇನ್ನೊಂದು ರಿಸಲ್ಟ್ ಏನಿರ್ತದೆ, ನಾನು ಹೇಳ್ತೀನಿ ಮದುವೆ ವಿಚಾರಗಳು. ಮೊದಲೇ ಹೇಳಿದ್ದೇನೆ ಅದರಲ್ಲಿ ಏನಾಗ್ಬೋದು ಅಂತ. ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ, ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಏನೆಲ್ಲ ಪ್ರಿಕಾಷನ್ ತಗೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗೆಲುವು ಖಂಡಿತ ನಿಮ್ಮದಂತೂ ಆಗೇ ಆಗುತ್ತೆ ಸರ್. ಓಕೆನಾ? ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕುಂಭರಾಶಿಯವರಿಗೆ ಗುರುವಿನಿಂದಾಗಿ ಖಂಡಿತ ಒಳ್ಳೆ ಪೀರಿಯಡ್ ಇದೆ, ತೊಂದರೆ ಇಲ್ಲ. ಮುಂದೆ ಶನಿ ಮಹಾರಾಜ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಚಂದ್ರನಿಂದ ನೋಡಿ, ಶನಿ ಮಹಾರಾಜ ನೀಚ ಅಂತೂ ಆಗ್ತಾನೆ, ಬಟ್ 3ನೇ ಮನೆಗೆ ಬರ್ತಾನಲ್ಲ, ಪರಾಕ್ರಮ ಶನಿ ಇರ್ತಾನೆ. ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓವರ್ ಆಲ್ ಒಳ್ಳೆ ಪೀರಿಯಡ್ ಇದೆ, ಅನುಭವಿಸಿ, ತೊಂದರೆ ಇಲ್ಲ, ಕೋಪ ಮಾಡ್ಕೊಳ್ಬೇಡಿ, ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಆನಂತರ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣ ಕೂಡ ದುಡುಕಿನ ನಿರ್ಧಾರಗಳು ಬೇಕಾಗಿಲ್ಲ. ಅಥವಾ ಯಾರಿಗಾದರೂ ಅದೇನೋ ಹೇಳ್ತಾರಲ್ವ, ಇಮೋಷನ್ಸ್ಗೊಳಗಾಗಿ ಯಾರಿಗಾದ್ರೂ ದುಡ್ಡು ಕೊಡೋದ್ರಿಂದ ಸಮಸ್ಯೆಗಳು. ಯಾಕಂದರೆ ಧನಸ್ಥಾನದಲ್ಲಿ ಶನಿ ಬಂದಿರುವುದರಿಂದ ದುಡ್ಡು ಹೊರಗಡೆ ಕೊಟ್ಟರೆ ಅದು ಅಷ್ಟು ಸುಲಭದಲ್ಲಿ ನಿಮ್ಮ ಕೈಗೆ ಬರುವುದಿಲ್ಲ ಅಂತ ಇಂಡಿಕೇಶನ್ ಇದೆ. ಓಕೆ, ಲೇಟ್ ಆಗಿ ಬರುತ್ತೆ, ಡಿಲೇ ಆಗಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸೊ ಅದಕ್ಕೆ ಬೇಕಾಗಿ ನೋಡಿ, ಅದಕ್ಕೆ ಬೇಕಾಗಿ ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಬಾಕಿ ವಿಚಾರದಲ್ಲಿ ಓವರ್ ಆಲ್ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಇನ್ನು ನಿಮ್ಮ 8ನೇ ಮನೆ ಅಧಿಪತಿ ಅಲ್ವಾ, ನಮ್ಮ ಕುಂಭರಾಶಿಯವರ 8ನೇ ಮನೆ ಅಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ, ಕನ್ಯಾ ರಾಶಿ ಅಧಿಪತಿ. ಓಕೆ, 8ನೇ ಮನೆ ಬಂದು ನಿಮ್ಮ ಇನ್ಲಾಸ್ ಮತ್ತೆ ನಿಮಗೆ ಇನ್ಹೆರಿಟೆನ್ಸ್ ಅಂದರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಅಂತ. ಓಕೆ, ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ಕೂಡ ನಿಮಗೆ ಫೇವರಬಲ್ ರಿಸಲ್ಟ್ ಕೊಡ್ಬೋದಾ? ನನ್ನ ಲೆಕ್ಕದಲ್ಲಿ 100% ಬಹಳ ಈಸಿಯಾಗಿ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರ್ಬೋದು. ಅದರ ಬಗ್ಗೆ ಖಂಡಿತ ಮಾತುಕತೆ ಆಡ್ಲಿಕ್ಕೆ ಇದ್ರೆ ಆಡಿ. ಒಂದು ವೇಳೆ ಪ್ರಾಪರ್ಟಿ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ನೀವು ಸುಮ್ಮನೆ ಏನು ತೊಂದರೆ ಇಲ್ಲ ಅಲ್ವಾ. ಓವರಾಲ್ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆಯಿಂದ ಕೂಡ ನಿಮಗೆ ಒಳ್ಳೆ ಲಾಭ ಬರುವಂಥ ಸಾಧ್ಯತೆಗಳು, ಪ್ರಾಪರ್ಟಿಯಿಂದ ಲಾಭ ಬರುವಂಥ ಸಾಧ್ಯತೆಗಳು, ಅಥವಾ ಹಿರಿಯರ ಜ್ಯುವೆಲ್ರಿ ಅಥವಾ ಹಿರಿಯರ ಒಂದು ಹಣಕಾಸಾದ್ರೂ ನಿಮ್ಮ ಪಾಲಿಗೆ ಬರಬೇಕಂದ್ರೂ ಅದಕ್ಕೂ ಕೂಡ ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೆ ಬೇಕಾ ಖಂಡಿತ ನೀವು ಮಾತಾಡ್ಬೋದು, ಪ್ರಯತ್ನ ಮಾಡ್ಬೋದು. ಖಂಡಿತ ನಿಮಗೆ ಇಂಪ್ಯಾಕ್ಟ್ ಅದು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ. ಓಕೆನಾ? ಗೊತ್ತಾಯ್ತು. ಇನ್ನು ಯಾರಿಗದು ಹಣ ಕೊಟ್ಟು ಅದು ಸ್ಟಕ್ ಆಗಿಬಿಟ್ಟಿದೆ ಅಂದಾಗ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಮೇ ಬಿ ಹಣಕಾಸು ಅಂದರೆ 8ನೇ ಮನೆ ಅಧಿಪತಿಗೆ ಗುರುವಿನ ದೃಷ್ಟಿಗೆ ಒಳಗಾಗಿರುವುದರಿಂದ ಇಷ್ಟವರೆಗೆ ಮುಳುಗಿ ಹೋಗಿದ್ದ ಹಣ, ಸ್ಟಕ್ ಆಗಿದ್ದ ಹಣ, ಬ್ಲಾಕ್ ಆಗಿದ್ದ ಹಣ ಬರುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಇರುವುದರಿಂದ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ ತುಂಬ ಫೇವರಬಲ್ ರಿಸಲ್ಟನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಈಗ ಪರಿಹಾರ ಅಂತ ಬಂದಾಗ ನೀವೇನು ಪರಿಹಾರ ಮಾಡಬೇಕಾದ್ರೆ ನಿಮಗೆ ತುಂಬ ತೊಂದರೆ ಈ ವರ್ಷ ಕ್ರಿಯೇಟ್ ಮಾಡುವ ಕೇತು ಮಹಾರಾಜ.
ಅದಕ್ಕೋಸ್ಕರ ನಿಮ್ಮ ಮದುವೆ ಜೀವನದಲ್ಲಿ ಬಹಳ ಉಲಟ್ ಫಲಟ್ ಆಗುವಂಥ ಸಾಧ್ಯತೆಗಳಿದೆ, ತುಂಬಾನೇ ಹೇರಾಫೇರಿ ಆಗುವಂಥ ಸಾಧ್ಯತೆಗಳಿದೆ. ಬಹಳ ಗಮನ ಕೊಡಿ. ನಾನು ಹೇಳ್ತೀನಿ, ಪ್ರತಿ ಮಂಗಳವಾರ ದಿವಸ ಗಣಪತಿಯ ಟೆಂಪಲ್ಗೆ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ತಿಂಗಳಿಗೆ 2 ಬಾರಿ ಆದರೂ ಹೋಗಿ ಬನ್ನಿ, ತುಂಬಾ ಫೇವರಬಲ್ ಆಗುತ್ತೆ ನಿಮಗೆ. ಹತ್ತಿರದ ಗಣಪತಿ ಟೆಂಪಲ್ ಇದ್ರೂ ಪರವಾಗಿಲ್ಲ, ದೂರದ ಗಣಪತಿ ಟೆಂಪಲ್ ಇದ್ರೂ ಪರವಾಗಿಲ್ಲ, ಪ್ರತಿ ಬಾರಿ ಕೂಡ ಗಣಪತಿ ಟೆಂಪಲ್ಗೆ ಹೋಗಿ ನಮ್ಮ ಕುಂಭರಾಶಿಯವರು ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಗಣಪತಿಗೆ ಬೇಕಾದ ಹರಕೆ ಕೂಡ ಹೇಳಿಕೊಳ್ಳಿ, ಯಾವುದೇ ರೀತಿಯ ಪೂಜೆ ಕೊಡ್ತೇನೆ ಅಂತ, ಅದು ಕೂಡ ಫಲದಾಯಿ ಆಗುತ್ತೆ. ಓವರ್ ಆಲ್ ಕೇತುವನ್ನು ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ ವರ್ಷ ಪೂರ್ತಿ ನಿಮಗೆ ಇರುವುದರಿಂದ ಅದಂತೂ ಮಾಡಲೇಬೇಕು ಸರ್. ಆವಾಗ ಆ ಗೆಲುವು ನಿಮ್ಮದಾಗುತ್ತೆ. ಇಲ್ಲಾಂದ್ರೆ ಒಂದು ದೊಡ್ಡ ಹೇರಾಫೇರಿ ಆಗುವಂಥ ಸಾಧ್ಯತೆಗಳು 7th ಹೌಸ್ ರಿಲೇಟೆಡ್ ಅಲ್ವಾ. 7th ಹೌಸ್ ಅದು ಮದುವೆ ಜೀವನ ಕೂಡ, ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ, ಆನಂತರ ನಿಮ್ಮ ವಿದೇಶ ಪ್ರಯಾಣ ಕೂಡ, ಡೈಲಿ ಸೋರ್ಸ್ ಆಫ್ ಇನ್ಕಮ್ ಕೂಡ, ಆನಂತರ ನಿಮ್ಮ ಕಿಡ್ನಿ ಪಾರ್ಟ್ ಕೂಡ. ಓಕೆ, ಹಾಗಾದ್ರೆ ಅಲ್ಲೆಲ್ಲ ಸಮಸ್ಯೆಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನಮ್ಮ ಕುಂಭ ರಾಶಿಯವರು ಇದರ ಮುಖಾಂತರ 100% ಗೆಲುವನ್ನ ಸಾಧಿಸ್ತಾರೆ. ಒಳ್ಳೆದಂತೂ ಆಗೇ ಆಗುತ್ತೆ. ಇನ್ನು ಬಂದ್ಮೇಣ ಕೊನೆಯದಾಗಿ ನಮ್ಮ ಮೀನರಾಶಿ. ಮೀನರಾಶಿಯವರಿಗೆ ಏನಾಗುತ್ತೆ, ಮೀನರಾಶಿಯವರಿಗೆ ರಾಶ್ಯಾಧಿಪತಿ ಗುರು ತನ್ನಿಂದ 4ನೇ ಮನೆಯಲ್ಲಿದ್ದಾನೆ, ರಾಶ್ಯಾಧಿಪತಿಯಾಗಿ ಗುರು. ಓಕೆ, ಮಿಥುನ ರಾಶಿಯಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. 4ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಇದರ ಅರ್ಥ ಏನಂದ್ರೆ, ಇಷ್ಟವರೆಗೆ ಮನೆ ಉಂಟದೆ, ಇನ್ನೊಂದು ಮನೆ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆಲ್ಲ ಮನೆ ಮೇಲ್ಗಡೆ ಕಟ್ಟಬೇಕು, ಅದು ಒಂದು ಯೋಗ ಇದೆ, ಮೇಲ್ಗಡೆ ಕಟ್ತೀರಾ. ಸೇರಿಸಬೇಕು, ಅದು ಸೇರಿಸುವಂತ ಯೋಗ ಇದೆ. ಬೇರೆನೇ ಒಂದು ಮನೆ ಮಾಡಬೇಕು, ಅದಕ್ಕೊಂದು ಯೋಗ ಕ್ರಿಯೇಟ್ ಆಗಿರ್ತದೆ. ಒಂದು ಗಾಡಿ ಇದೆ, ಇನ್ನೊಂದು ಗಾಡಿ ತಗೊಳ್ಬೇಕು, ಅದಕ್ಕೊಂದು ಯೋಗ ಕ್ರಿಯೇಟ್ ಆಗಿದೆ. ದೊಡ್ಡ ಗಾಡಿ ಇದೆ, ಸಣ್ಣ ಗಾಡಿ ತಗೊಳ್ಬೇಕು, ಅದಕ್ಕೊಂದು ಯೋಗ ಕ್ರಿಯೇಟ್ ಆಗಿದೆ. ಓವರ್ ಆಲ್ ನಿಮಗೆ 4ನೇ ಮನೆ ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ಭೂಮಿ, ಮನೆ, ವಾಹನದ ವಿಚಾರದಲ್ಲಿ ಮುಂದೆ ಹೋಗುವಂತ ಯೋಗ ಭಾಗ್ಯ 100% ಕ್ರಿಯೇಟ್ ಆಗಿದೆ. ನೀವು ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ, ತೊಂದರೆ ಇಲ್ಲ. ಇದು ಒಂದು ವಿಚಾರ. ಎರಡನೇದಾಗಿ ಏನಾಗುತ್ತೆ, ನಿಮಗೆ 7.5 2ನೇ ಹಂತ ನಡೀತಾ ಉಂಟು. ಅಂದ್ರೆ ಶನಿ ಮಹಾರಾಜ ನಿಮ್ಮ ರಾಶಿಯ ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ. ಇದರಿಂದಾಗಿ ಮಾನಸಿಕ ರೀತಿಯಲ್ಲಿ ಕೆಲವೊಂದು ಬಾರಿ ಹಿಂಸೆ ಅನುಭವಿಸ್ತೀರಾ, ಮಾನಸಿಕ ರೀತಿಯಲ್ಲಿ ಒತ್ತಡಗಳನ್ನ ನೀವು ಸ್ವಲ್ಪ ಮಟ್ಟಿಗೆ ಅನುಭವಿಸ್ತೀರಾ. ಅದರಲ್ಲೂ ಕೂಡ ನಿಮ್ಮ ಫ್ರೆಂಡ್ಸ್ ಲೆವೆಲ್ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಎಜುಕೇಶನ್ ವಿಚಾರ ಇರ್ಬೋದು, ಪ್ರೀತಿ ಪ್ರೇಮದ ವಿಚಾರ ಇರ್ಬೋದು, ಒಂದಷ್ಟು ಚಿಂತೆಗೊಳಗಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ಏನಾಗುತ್ತೆ, ನಿಮಗೆ ಚಂದ್ರನಿಂದ ಗುರು ಈಗ 4ನೇ ಮನೆಯಲ್ಲಿದ್ದಾನೆ, ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ಇನ್ನೇನಾಗುತ್ತೆ, ಚಂದ್ರನಿಂದ 5ನೇ ಮನೆಗೆ ಗುರು ಬರ್ತಾನೆ, ಅಂದ್ರೆ ಕರ್ಕಾಟಕ ರಾಶಿ ಗುರು ಬರ್ತಾನೆ ಈ ಒಂದು ಮೇ ಕಳೆದ ನಂತರ. ಹಾಗಾದ್ರೆ 2026 ಮೇ ನಂತರ ಗುರುಬಲ ಬರುತ್ತೆ. ಅವಾಗ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅಲ್ಲಿವರೆಗೆ ನಮ್ಮ ಮೀನ ರಾಶಿಯವರು ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಏನಾಗುತ್ತೆ, ನಮ್ಮ ಮೀನರಾಶಿಯವರಿಗೆ 10ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. 10th ಹೌಸ್ ಅಲ್ಲಿ ಚತುರ್ಗ್ರಹ ಕೂಟ ಇದೆ ಅಲ್ವಾ. 10th ಹೌಸ್ ಅಲ್ಲಿ ಚತುರ್ಗ್ರಹ ಕೂಟ, ಅಲ್ಲೇನಾಗುತ್ತೆ, ಭಾಗ್ಯಾಧಿಪತಿ ಕುಜನೂ ಇದ್ದಾನೆ, ಆನಂತರ ಷಷ್ಠಾಧಿಪತಿ ಸೂರ್ಯನೂ ಇದ್ದಾನೆ, ಆನಂತರ ನಿಮ್ಮ ಅಷ್ಟಮಾಧಿಪತಿ ಶುಕ್ರನೂ ಇದ್ದಾನೆ, ಆನಂತರ ನಿಮ್ಮ ಬುಧ ಕೂಡ ಅಲ್ಲೇ ಇದ್ದಾನೆ, ಅಂದ್ರೆ ಸುಖಾಧಿಪತಿ ಮತ್ತೆ ನಿಮ್ಮ 7th ಲಾರ್ಡ್ ಬುಧ ಕೂಡ ಇದ್ದಾನೆ. ಅಂದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ, ಯಾಕಂದ್ರೆ ಶುಕ್ರ ಇದ್ದಾನಲ್ವ, ದೊಡ್ಡ ಮಟ್ಟಿಗೆ ಪರಿವರ್ತನೆ ಕ್ರಿಯೇಟ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಈಗ ಹೊಸ ಕೆಲಸ ಬೇಕಾದ್ರೂ ಹೋಗ್ಬೋದು, ತೊಂದರೆ ಇಲ್ಲ. ಅಥವಾ ಇದ್ದ ಕೆಲಸದಲ್ಲೇ ಟ್ರಾನ್ಸ್ಫಾರ್ಮೇಶನ್ ಬೇಕು ಸರ್, ನಂಗೆ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಕ್ರಿಯೇಟ್ ಮಾಡಿಸ್ಕೊಳ್ಬೇಕು, ಅಧಿಕಾರಿ ಬೇಕು, ಅಧಿಕಾರ ವರ್ಗ ಬೇಕು, ಅಥವಾ ಗೌರ್ಮೆಂಟ್ ಜಾಬ್ ಬೇಕು, ಯಾವುದೋ ಒಂದು ರೂಪದಲ್ಲಿ ಆರಾಮಾಗಿರೋ ಜಾಬ್ ಬೇಕು ಅನ್ನೋರಿಗೆ ಇದು ಸಕಾಲ ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಭಾಗ್ಯಾಧಿಪತಿ ಕುಜ ಮತ್ತೆ ಸೂರ್ಯ, ಅಲ್ಲಿ ಷಷ್ಠಾಧಿಪತಿ ಸೂರ್ಯ ಕೂಡ ದಶಮ ಸ್ಥಾನದಲ್ಲಿ ದಿಗ್ಬಲಿಯನ್ನ ಪಡ್ಕೊಂಡಿರುವುದರಿಂದ ಇದು ಎಲ್ಲ ಸಾಧ್ಯ ಅಂತ ಹೇಳ್ತೇನೆ. ತುಂಬಾ ಫೇವರಬಲ್ ರಿಸಲ್ಟ್ ಅನ್ನ ಇದರ ಮುಖಾಂತರ ಅನುಭವಿಸಿದ್ರು. ಓವರ್ ಆಲ್ ನಿಮ್ಮ 2026ರಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ರಿಸಲ್ಟ್ ಅನ್ನ ನೀವು 100% ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ. ಇನ್ನು ನಿಮ್ಮ ಜಾತಕವನ್ನ ತೋರಿಸಿ ಅದಕ್ಕೆ ಡಿಸೈಡ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಂತ. ಬಟ್ ಇಲ್ಲಿ ಒಂದು 100% ರಿಸಲ್ಟ್ ಇದೆ. 10th ಹೌಸ್ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಖಂಡಿತ ಕೆಲಸದ ವಿಚಾರದಲ್ಲಿ ಯಾವ ತರ ನಿಮ್ಗೆ ಮುಂದುವರಿಬೇಕು ಅದಕ್ಕೆಲ್ಲ ಆತ ನಿಮ್ಗೆ ಹೆಲ್ಪ್ ಅಂತೂ ಮಾಡಿಯೇ ಮಾಡ್ತಾನೆ. ಅದರ ಜೊತೆಗೆ ಏನಾಗುತ್ತೆ, ಗುರು ಮಹಾರಾಜ ಓವರ್ ಆಲ್ ನಿಮ್ಮ 10ನೇ ಮನೆ ವೀಕ್ಷಣೆ ಮಾಡಿ. ಈಗ ಶನಿ ಮಹಾರಾಜ 10ನೇ ದೃಷ್ಟಿಯಿಂದ ಕೂಡ ವೀಕ್ಷಣೆ ಮಾಡ್ತಾನೆ ಆಯ್ತಾ. ಶನಿ ಮಹಾರಾಜ 10ನೇ ಮನೆಯನ್ನ 10ನೇ ದೃಷ್ಟಿಯಿಂದ ವೀಕ್ಷಣೆ ಮಾಡುವುದರಿಂದ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಒಂದು ಹೋಗಿ ಮತ್ತೊಂದು ಬರುತ್ತೆ ಅಂತ ಇಂಡಿಕೇಶನ್ ಇದೆ, ಅಥವಾ ಒಂದು ಉಂಟು ಇನ್ನೊಂದು ಮಾಡ್ಕೊಳ್ತೀರ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಇದರಲ್ಲಿ ಆಸಕ್ತಿ ಕಡಿಮೆ ಆಯಿತು ಮತ್ತೊಂದು ಮಾಡೋದು, ಅದೊಂದು ಇಂಡಿಕೇಶನ್ ಇದೆ. ಯಾಕೆ ಶನಿ ತನ್ನ 10ನೇ ದೃಷ್ಟಿಯಿಂದ 10ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಓಕೆನಾ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನಿರುತ್ತೆ ಅಂದ್ರೆ, ಗುರು ಮಹಾರಾಜ ನೋಡ್ತಾ ಇದ್ದಾನಲ್ಲ, ಇದು ದೊಡ್ಡ ರಿಸಲ್ಟ್ ನಿಮಗೆ. ಗುರು ಮಹಾರಾಜ ನೋಡ್ತಾ ಇರೋದು ಒಂದಷ್ಟು ತೊಂದರೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಆತ ಕೂತಿದ್ದಾನೆ. ಅದರಿಂದಾಗಿ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಿ ನೀವು. ಓವರ್ ಆಲ್ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆ ಬರುವುದನ್ನ 2026ರಲ್ಲಿ ನಮ್ಮ ಮೀನ ರಾಶಿಯವರು ಖಂಡಿತ ಕಂಡೇ ಕಾಣ್ತಾರೆ. ಓಕೆ. ಆನಂತರ ಶನಿ ಮಹಾರಾಜ ಯಾರು ನಿಮ್ಮ ವ್ಯಯಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಚಂದ್ರನ ಮೇಲೆ ಭ್ರಮಣ. ಹಾಗಾದ್ರೆ ಹೆಲ್ತ್, ಆರೋಗ್ಯ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ತೆಗೆದುಕೊಳ್ಬೇಕಾದ
ಆದರೂ ಕೂಡ ನಿಮಗೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. 12th ಹೌಸಲ್ಲಿ ನಿಮಗೆ ರಾಹು ಮಹಾರಾಜನ ಭ್ರಮಣ ಆಗ್ತಾ ಉಂಟು. ಅದಕ್ಕೋಸ್ಕರ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕಂದ್ರೆ ಬಹಳ ಜಾಗರೂಕರಾಗಿರ್ಬೇಕಂತ ಅನಿವಾರ್ಯತೆ ಉಂಟು. ಅಷ್ಟು ಸುಲಭ ಅಲ್ಲ. ಯಾರೋ ಅಲ್ಲಿದ್ದು ವಿಸಾ ಕಳಿಸ್ತೇನೆ, ಇಲ್ಲಿದ್ದು ವಿಸಾ ಮೋಸ ಮಾಡುವಂಥ ಸಾಧ್ಯತೆಗಳು ಇರುವುದರಿಂದ ಯಾವುದೇ ಕಾರಣಕ್ಕೂ ಆತುರತೆಗೆ ಒಳಗಾಗಬೇಡಿ ಅಥವಾ ಅರ್ಜೆಂಟಾಗಿ ಡಿಸಿಷನ್ ಕೂಡ ತಗೊಳ್ಬೇಡಿ. ಒಂದಷ್ಟು ಜನರ ಜೊತೆಗೆ ಚರ್ಚೆ ಮಾಡಿ ನೀವು ಪ್ರೊಸೀಡ್ ಆಗಬೇಕಾದಂಥ ಅನಿವಾರ್ಯ. ಯಾಕಂದರೆ 11th ಲಾರ್ಡ್ ಯಾರು ಇರ್ತಾನೆ, ಶನಿ ಮಹಾರಾಜ, ಆತ ರಾಶಿಯಲ್ಲೇ ಇದ್ದುಕೊಂಡು ಚಂದ್ರನ ಜೊತೆ ಇರ್ತಾನೆ. ಮಾನಸಿಕ ರೀತಿಯಲ್ಲಿ ನಿಮಗೆ ಹಿಂಸೆ ಆಗುವಂಥ ಸಾಧ್ಯತೆಗಳು, ವಿದೇಶಕ್ಕೆ ಹೋಗುವ ವಿಚಾರದಲ್ಲಿ ಮಾನಸಿಕ ರೀತಿಯಲ್ಲಿ ಹಿಂಸೆ ಅನುಭವಿಸ್ತಿರೋ ಇಂಡಿಕೇಶನ್ ಇದೆ. ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು ಸರ್. ಅರ್ಜೆಂಟಾಗಿ ಡಿಸಿಷನ್ ತಗೊಳ್ಬೇಡಿ, ಅನ್ಯಥಾ ಪ್ರಾಬ್ಲಮ್ ಆಗ್ಬೋದು. ಓಕೆ, ನನಗೆ ಗೊತ್ತಾಯ್ತು. ಈಗ ಆನಂತರ ನಿಮ್ಗೆ ಏನಾಗುತ್ತೆ ಗೊತ್ತಾ, ಈಗ ಮದುವೆ ವಿಚಾರ ಬಂದಾಗ ಅಲ್ವಾ, ಮದುವೆ ವಿಚಾರ ಬಂದಾಗ ಏನಾಗುತ್ತೆ, ಶನಿ ಮಹಾರಾಜ ನಿಮ್ಮ 7ನೇ ಮನೆಯನ್ನು ಆಲ್ರೆಡಿ ವೀಕ್ಷಣೆ ಮಾಡ್ತಾ ಇದ್ದೀನಿ. 7ನೇ ಮನೆ ಅಧಿಪತಿ ಎಲ್ಲಿದ್ದಾನೆ, ಆತ ತನ್ನಿಂದ ಸುಖ ಸ್ಥಾನದಲ್ಲಿದ್ದಾನೆ. ಈಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ಇದೆ. ಆದರೂ ಕೂಡ ಮೀನ ಲಗ್ನದವರಿಗೆ ಮ್ಯಾರಿಡ್ ಲೈಫಲ್ಲಿ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಅಬ್ಸ್ಟಕಲ್ಸ್ಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಅದು ಲೈಫ್ ಲಾಂಗ್ ಕೂಡ ಇರುತ್ತೆ ಸರ್ ಅಲ್ವಾ. ಅದು ಅಷ್ಟು ಸುಲಭ ಅಲ್ಲ. ನೀವು ಬಹಳಷ್ಟು, ಯಾಕಂದರೆ ನಿಮ್ಮ ಪಾರ್ಟ್ನರ್ಗೆ ನೀವೇನು ಕೊಡಬೇಕು, 7th ಹೌಸಲ್ಲಿ ಕನ್ಯಾ ರಾಶಿ ಇರುವುದರಿಂದ ನಿಮ್ಮ ಪಾರ್ಟ್ನರ್ಗೆ ಲೆಕ್ಕಾಚಾರ ಬೇಕು ಸರ್. ಅವರಿಗೆ ಲೆಕ್ಕಾಚಾರ ಕೊಡಬೇಕು. ಇವತ್ತು ಏನಾಯಿತು, ಯಾರಿಗೆಲ್ಲ ಹಣ ಕೊಟ್ರಿ, ಹಣ ಏನು ಮಾಡಿದ್ರಿ, ಇದರ ಲೆಕ್ಕಾಚಾರ. ಅಂದರೆ ಒಂಥರ ಪಾರದರ್ಶಕರು ರೂಪದಲ್ಲಿ ನೀವಿರ್ಬೇಕು, ಪಾರದರ್ಶಕವಾಗಿ ನೀವಿರಬೇಕಾದಂತಹ ಅನಿವಾರ್ಯತೆ ಉಂಟು. ಟೋಟಲಿ ಅನಿವಾರ್ಯತೆ ಇರುವುದರಿಂದ ನೀವು ಪಾರ್ಟ್ನರ್ಗೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಆ ಥರ ನೀವು ಇರುವುದಾದರೆ ನಿಮ್ಮ ಮ್ಯಾರಿಡ್ ಲೈಫ್ ಓಕೆ. ಒಂದು ವೇಳೆ ಚುಪಾಚುಪಿ ಮಾಡ್ತಾ ಇದ್ದೀರಿ, ಯಾವುದನ್ನು ಅಡಗಿಸಿಟ್ಕೊಳ್ತಾ ಇದ್ದೀರಿ, ಅವ್ರ ಜೊತೆಗೆ ಯಾವುದು ಶೇರ್ ಮಾಡ್ತಾ ಇಲ್ಲ ಅಂದಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ನಿಮಗೆ ಹೊಡೆತ ಸಿಗುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಉಂಟು ಸರ್. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಇನ್ನು ನಿಮ್ಮ 7th ಲಾರ್ಡ್ 10ನೇ ಮನೆಯಲ್ಲಿರುವುದರಿಂದ ತನ್ನಿಂದ 4ನೇ ಮನೆಯಲ್ಲಿ ಅಂದಾಗ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ಮುಂದುವರಿಯುವಂಥ ಯೋಗ, ಅಥವಾ ಪಾರ್ಟ್ನರ್ನ ಪ್ರಾಪರ್ಟಿಯನ್ನು ಇಟ್ಟುಕೊಂಡು ಕೂಡ ನಿಮಗೆ ಭೂಮಿ, ಮನೆ, ವಾಹನಗಳನ್ನು ಖರೀದಿ ಮಾಡುವಂಥ ಯೋಗ, ಅಥವಾ ಅದನ್ನು ಮಾರಿ ದುಡ್ಡು ತಗೊಳ್ಳುವಂಥ ಯೋಗ, ಅಥವಾ ಅವರ ಪ್ರಾಪರ್ಟಿ ಇನ್ನೂ ಬಂದಿಲ್ಲ, ಇನ್ನೂ ಬರಬೇಕು, ನನಗೆ ಅದರಲ್ಲಿ ಪ್ರಾಬ್ಲಮ್ ಉಂಟು, ಅದನ್ನು ಸಾಲ್ವ್ ಮಾಡಿಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ ಇದೆ. ಈಗ ಲೇಡಿ ಜಾತಕ ಆದರೆ, ಇದು ಯಾವುದಾದ್ರು ಸ್ತ್ರೀಯರ ಜಾತಕ ಆದರೆ ಅವರಿಗೆ ಗಂಡನ ಮನೆ ಪ್ರಾಪರ್ಟಿ ವಿಚಾರ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡಿದ್ರೆ ಡೌಟೇ ಇಲ್ಲ, ಅದಂತೂ ಆಗುತ್ತೆ. ಈಗ ಗಂಡಸರಾಗಿದ್ರು ಕೂಡ ಹೆಂಡತಿ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಕೂಡ ಒಂದು ವಿಶೇಷವಾಗಿ ಮುಂದುವರೆದ ಯೋಗ ಭಾಗ್ಯ ಅಂತ ಇದೆ, ಇಲ್ಲ ಅಂತೇನಿಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಸಮೇತ ನಿಮ್ಮ ಪಾಲಿಗೆ ಬರುವಂಥದ್ದು, ಅಥವಾ ಅದರಲ್ಲಿ ಹೋಗಿ ನೀವು ಭೂಮಿ, ಮನೆ ಮಾಡುವಂಥ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿರುವುದರಿಂದ ಪ್ರಯತ್ನ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ನಿಮ್ಮ ಜಾತಕವನ್ನು ಯೋಗ್ಯ ಜ್ಯೋತಿಷ್ಯರಿಗೆ ತೋರಿಸಿ ಅವರಿಂದ ಒಂದು ಸಜೆಷನನ್ನು ಪಡ್ಕೊಂಡು ಪ್ರೊಸೀಡ್ ಆಗಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಓಕೆನಾ? ಹಾಗಾದರೆ ಒಂದಷ್ಟು ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ಓವರಾಲ್ ಒಳ್ಳೆ ಪೀರಿಯಡ್ ಇದೆ, ನಿಮಗೆ ತೊಂದರೆ ಇಲ್ಲ. 10ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಪರವಾಗಿಲ್ಲ. ಪ್ರಿಕಾಷನ್ ಹೇಳಿದ್ದೇನೆ, ಎಲ್ಲಿ ತಗೊಳ್ಬೇಕಂತ ಅದು ಕೂಡ ಗೊತ್ತಾಯಿತು. ಇನ್ನೊಂದು ದೊಡ್ಡ ರಿಸಲ್ಟ್ ಏನಿದೆಯಪ್ಪ ನಿಮಗೆ, ಬಹಳ ದೊಡ್ಡ ರಿಸಲ್ಟ್ ಏನಿರ್ತದೆ, ನಿಮ್ಮ 2ನೇ ಮನೆ ಅಂದರೆ 2nd ಹೌಸ್ ಏನೋ ಅದು ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ 2026ರಲ್ಲಿ. ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ದೊಡ್ಡ ಇಂಪ್ಯಾಕ್ಟನ್ನು ನೀವು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ದುಡ್ಡಿನ ವಿಚಾರದಲ್ಲಿ ಬಹಳ ಪ್ರೋಗ್ರೆಸ್ ಆಗುವಂಥ ಯೋಗ ಭಾಗ್ಯ ಇದೆ. ಹೊಸ ದುಡ್ಡು ಬರುವಂಥ ಒಂದು ಭಾಗ್ಯ, ಹೊಸ ಕಡೆಯಿಂದ ದುಡ್ಡು ಬರುವಂಥ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಖಂಡಿತ ದುಡ್ಡಿನ ವಿಚಾರದಲ್ಲಿ ಇರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ. ಅಥವಾ ನಿಮಗೆ ಲೋನ್ ಇದೆ, ಲೋನನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಪ್ರೊಸೀಡ್ ಆಗಿ ತೊಂದರೆ ಇಲ್ಲ. ನಿಮ್ಮ ಮಾತಿನಲ್ಲಿ ಗಮನ ಇರಲಿ, ಯಾರ ಜೊತೆ ಕೂಡ ತುಂಬ ರ್ಯಾಶ್ ಆಗಿ ಮಾತಾಡಬೇಡಿ, ಸಡನ್ ಆಗಿ ಉತ್ತರ ಕೊಡಬೇಡಿ ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ. ಸೊ ಅನ್ಯಥಾ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಆನಂತರ ನಿಮ್ಮ ಕುಟುಂಬದವ್ರ ಜೊತೆಗೆ ಕೂಡ ಅದು ಕೂಡ ಕುಟುಂಬದ ಮಂಗಳ ಕಾರ್ಯ ಆಗುವಾಗ, ಈಗ ಕುಟುಂಬದ ದೇವರ ಕೆಲಸ ಆಗುತ್ತೆ, ಆ ಮೂಮೆಂಟಲ್ಲಿ ಕೂಡ ಅವ್ರ ಜೊತೆಗೆ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಅನ್ಯಥಾ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾಗಿತ್ತು. ಓವರಾಲ್ ನೋಡ್ಲಿಕ್ಕೆ ಹೋದ್ರೆ ದುಡ್ಡಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ 2026ರಲ್ಲಿ ಕ್ರಿಯೇಟ್ ಮಾಡುತ್ತೆ. ನಮ್ಮ ಮೀನರಾಶಿಯವರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದಂತ ಆಗುದಿಲ್ಲ. ಯೋಚನೆ ಮಾಡಬೇಕಾದ ಅಗತ್ಯ ನನ್ನ ಲೆಕ್ಕದ ಖಂಡಿತ ಇಲ್ಲ. ನಿಮ್ಮ 6ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ ಸರ್, ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ, ಒಂದಾಯಿತು. ಆನಂತರ ನಿಮ್ಮ 4ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ ತನ್ನಿಂದ ಲಾಭ ಸ್ಥಾನದಲ್ಲಿ ಮತ್ತೆ ರಾಶಿಗೆ 3ನೇ ಮನೆಯಲ್ಲಿ ಇದ್ದಾನೆ, ಎಕ್ಸಾಲ್ಟೇಷನ್ ಆಗಿದ್ದಾನೆ. ಓಕೆನಾ? ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು 6ನೇ ಮನೆಯಲ್ಲಿ ಕೇತು ಇರುವುದರಿಂದ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು ಸರ್. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಕರುಳಿಗೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ನೀವು ಬಳಲುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅಂದರೆ ಓವರಾಲ್ ಹೊಟ್ಟೆಗೆ ಸಂಬಂಧ ತೊಂದರೆಗಳಿಂದ ನೀವು ಬಳಲ್ತೀರಾ ಅಂತ ಇಟ್ಕೊಳ್ಳೋಣ. ಹೊಟ್ಟೆಗೆ ಸಂಬಂಧ ತೊಂದರೆಗಳಿಂದ ಬಳಲ್ತೀರಾ. ಕೆಲವೊಮ್ಮೆ ಸಾಲದ ವಿಚಾರದಲ್ಲಿ ಕೂಡ ಬಳಲುವಂಥದ್ದುಂಟು. ಬಟ್ ನಿಮಗೆ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುತ್ತೆ, ಅದರಲ್ಲಿ ನೀವು ಪಾಸ್ ಆಗಿಬಿಡ್ತೀರಾ, ತೊಂದರೆ ಇಲ್ಲ. ಶತ್ರುಕಾಟ ಕೂಡ ಏನಿದೆ ಅದರಿಂದ ಕೂಡ ನೀವು ಪಾಸ್ ಆಗಿಬಿಡ್ತೀರಾ. ಬಟ್ ಹೆಲ್ತನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು ಸರ್. ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ತುಂಬಾ ಫೇವರೇಬಲ್ ಆಗುತ್ತೆ.
ಆನಂತರ ಇನ್ನೊಂದು ವಿಚಾರ ಏನಾಗುತ್ತೆ, ನಿಮಗೆ ನಿಮ್ಮ ಸಿಂಹರಾಶಿಲಿ ಕೇತು ಇರೋದ್ರಿಂದ ನಿಮ್ಮ ಪ್ರೀತಿ ಪ್ರೇಮ ಸ್ವಲ್ಪ ಡ್ರಾಪ್ ಆಗುವಂಥ ಸಾಧ್ಯತೆಗಳು ಕೂಡ ಉಂಟು. ಅಂಥದ್ದೇನಾದರೂ ಆದರೆ ವಿಚಲಿತರಾಗಬೇಡಿ. ಮುಂದೆ ಬರುವಂತಹ ಗುರುಬಲ ಏನಿದೆ ನಿಮಗೆ ಅದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ಇರೋದ್ರಿಂದ ನೀವು ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಸರ್. ಓಕೆನಾ. ಆನಂತರ ಫೋರ್ತ್ ಲಾರ್ಡ್ ಮೂರನೇ ಮನೆಯಲ್ಲಿ ಎಕ್ಸಾಲ್ಟೇಷನ್ ಅದು. ಹಾಗಾದರೆ ನಿಮ್ಮ ಮಕ್ಕಳು ಕೆಲಸಕ್ಕೆ ಬೇಕಾಗಿ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸಕ್ಕೆ ಬೇಕಾಗಿ ಅಥವಾ ಯಾವುದೇ ಒಂದು ರೂಪದ ಕಾರ್ಯಕ್ರಮಗಳಿಗೆ ಬೇಕಾಗಿ ಮನೆಯಿಂದ ದೂರ ಹೋಗುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ, ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ. ಓಕೆನಾ. ಆನಂತರ ನಿಮ್ಮ 8th ಲಾರ್ಡ್ 8ನೇ ಮನೆ ಅಧಿಪತಿ ಯಾರು? ಶುಕ್ರ. ಆತ ಏನು ಮಾಡ್ತಾನೆ? ದಶಮ ಸ್ಥಾನದಲ್ಲಿದ್ದಾನೆ. ತನ್ನಿಂದ 3 ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಕೊಡ್ತಾನೆ, ಮೊದಲೇ ಹೇಳಿದ್ದೇನೆ, ಅದಂತೂ ಕೊಡ್ತಾನೆ. ಇನ್ನು ಯಾರಿಗಾದರೂ ಇನ್ಹೆರಿಟೆನ್ಸ್ ಅಂದರೆ ಹಿರಿಯಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೆ ಹೋಗಿ, ಬಟ್ ಸ್ಟ್ರಗಲ್ ಇದೆ, ಸುಲಭದಲ್ಲಿ ಅಂತ ಆಗೋದಿಲ್ಲ. ನಾನು ಕುಂಭಲಗ್ನಕ್ಕೆ ಸುಲಭ ಹೇಳಿದ್ದೇನೆ, ಇಲ್ಲಿ ಸ್ಟ್ರಗಲ್ ಆಗುತ್ತೆ ನಿಮಗೆ. ನೀವು ತುಂಬಾ ಅದರ ಬಗ್ಗೆ ಪರಾಕ್ರಮವನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಹೋಗಬೇಕಾದ ಅನಿವಾರ್ಯತೆ ಉಂಟು. ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಹಾಗಾದರೆ ದೊಡ್ಡ ಮಟ್ಟಿಗೆ ರಿಸಲ್ಟ್ ಎಲ್ಲಿಂದ ಬರುತ್ತೆ ಅದನ್ನು ಹೇಳಿಕೊಟ್ಟಿದ್ದೇನೆ, ಬಾಕಿ ವಿಚಾರಗಳನ್ನು ಕೂಡ ಹೇಳಿಕೊಟ್ಟಿದ್ದೇನೆ. ಅದನ್ನು ಮುಂದುವರಿಸಿಕೊಂಡು ಹೋಗಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ನೀವು ಹೆಚ್ಚಿಗೆನು ಚಿಂತೆ ಮಾಡುವಂಥ ಅಗತ್ಯ ಎಲ್ಲ. ಪರಿಹಾರಕ್ಕೆ ಬೇಕು ಸ್ವಲ್ಪ ಸಾಡೆ ಸಾತಿ ಇದೆ, ಅದೇ ಸ್ವಲ್ಪ ನಿಮಗೆ ಸ್ವಲ್ಪ ಮೆಂಟಲ್ ಟಾರ್ಚರ್ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ ಒಳ್ಳೇದಂತೂ ಆಗುತ್ತೆ ಅದರ ಮುಖಾಂತರ ಕೂಡ. ಯಾಕಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಪ್ರೆಷರ್ ಅಂತೂ ಶನಿ ಹಾಕಿಯೇ ಬಿಡ್ತಾನೆ. ಅದರಿಂದಾಗಿ ಇವತ್ತೇನು ಕಾರುಬಾರ್ ಮಾಡಿಲ್ಲ ಆ ಕಾರುಬಾರ್ಗಳನ್ನು ಮಾಡುವಂಥ ಯೋಗ ಬಗ್ಗೆ ಕ್ರಿಯೇಟ್ ಅಂತೂ ಮಾಡ್ತಾನೆ. ಆದರೂ ಕೂಡ ನಿಮಗೆ ಶನಿ ಮಹಾರಾಜನನ್ನು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಂದ್ರೆ ಶನಿ ವ್ಯಯಾಧಿಪತಿಯಾಗಿ ಬಂದಿರೋದು. ಹಾಗಾದರೆ ಆಂಜನೇಯನ ಟೆಂಪಲ್ಗೆ ಶನಿವಾರ ದಿವಸ ಹೋಗಿ ಎಳ್ಳೆಣ್ಣೆಯನ್ನು ನಿಮ್ಮ ಕೈಯಿಂದ ಅರ್ಪಣೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಳ್ಳಿ. ಆಂಜನೇಯನ ಟೆಂಪಲ್ಗೆ ಶನಿವಾರ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ. ಇದನ್ನು ಪ್ರತಿ ಶನಿವಾರ ಅಥವಾ ತಿಂಗಳಲ್ಲಿ 2 ದಿನ ಆದರೂ ಕೂಡ, 2 ಶನಿವಾರ ಆದರೂ ಕೂಡ ಇದನ್ನು ಫಾಲೋ ಮಾಡುವುದರಿಂದ ಸಾಡೆ ಸಾತಿಯಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಕೂಡ ಮುಕ್ತರಾಗಿಬಿಡ್ತೀರಾ. ಒಂದಷ್ಟು ತೊಂದರೆಗಳು ಏನು ಬರಬೇಕು, ಮಾನಸಿಕ ರೀತಿಯಲ್ಲಿ ಅದೇನು ಹಿಂಸೆ ಆಗಬೇಕು, ಅದರಿಂದ ಕೂಡ ನೀವು ಪಾರಾಗಿ ಬಿಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ನಾನು ಹೇಳಿದ ಎಲ್ಲ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ. ಓವರಾಲ್ ನಿಮಗೆ ಒಳ್ಳೆ ರಿಸಲ್ಟ್ ಇದೆ, ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಅದರಲ್ಲೂ ಮೀನರಾಶಿಯವರಿಗೆ ಈ ಒಂದು ಮೇ ನಂತರ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರಾ. ಮತ್ತು ನಾನು ಹೇಳಿದೆ, ಇದನ್ನು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನು ನೀವು ರಿವರ್ಸ್ಗೆ ತಗೊಂಡೋಗಿ 2 ಬಾರಿ ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನಾನು ಏನು ಹೇಳಿದ್ದೇನೆ ಅದು ಖಂಡಿತ ಅರ್ಥ ಆಗುತ್ತೆ ಸರ್. ಟೆಕ್ನಿಕನ್ನು ಫಾಲೋ ಮಾಡಿ, ಮೀನರಾಶಿಯವರು ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ. ಹಾಗಾದ್ರೆ 2026ರಲ್ಲಿ ಧನು, ಮಕರ, ಕುಂಭ, ಮೀನ ಈ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನನ್ನ ಒಂದು ಲೆವೆಲಲ್ಲಿ ಅದನ್ನು ಹೇಳಿಕೆ ಪ್ರಯತ್ನ ಮಾಡಿದ್ದೇನೆ. ಪರವಾಗಿಲ್ಲ, ತುಂಬ ಫೇವರಬಲ್ ಆಗುತ್ತೆ. ಯಾಕಂದರೆ ಇದೇನು ಫೈನಲ್ ರಿಸಲ್ಟ್ ಅಂತೂ ಖಂಡಿತ ಅಲ್ಲ. ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್ ಸರ್. ಓಕೆ. ನಿಮ್ಮ ಜಾತಕದಲ್ಲಿ ನಡೆಯುವಂಥ ದಶಾಭುಕ್ತಿನೇ ಫೈನಲ್ ಸರ್. ಇದೊಂದು ಓವರ್ ಆಲ್ ನಿಮಗೊಂದು ಐಡಿಯಾ ಕೊಡುತ್ತೆ, ನೀವೇನು ಮಾಡಬೇಕಂತ. ಐಡಿಯಾ ಬಿಟ್ಟರೆ ಬೇರೇನು ಇರುವುದಿಲ್ಲ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ತುಂಬ ಫೇವರಬಲ್ ಇದೆ. ಹಾಗಾದರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರೆಲ್ಲ ಸ್ಕಿಪ್ ಮಾಡಿದ ಇದುವರೆಗೆ ನೋಡಿದ್ದೀರಾ ಅವರೆಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ. ಬಾಯ್.